ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಾನ್ನಿಧ್ಯದಲ್ಲಿ ಪುನಃ ಶುಕ್ರವಾರ ದಿವಸದಂದು ನಾವೆಲ್ಲರೂ ಒಂದಾಗಿ ಸೇರಿ ಬರುವಂತೆ ದೇವರು ಕೊಟ್ಟಿರುವಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾವೆಲ್ಲರೂ ದೇವರ ಕೃತಜ್ಞತಾ ಸ್ತುತಿಯೊಂದಿಗೆ ನಾವು ಆತನ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳೋಣ. ದೇವರ ವಾಕ್ಯ ಎಷ್ಟು ಕೇಳಿದರೂ ಸಾಕಾಗದು. ಹೊಸದಾದಂಥ ಅರ್ಥಗಳನ್ನು, ಆಶೀರ್ವಾದಗಳನ್ನು ನಮಗೆ ಕೊಡುವಂಥ ದೇವರ ವಾಕ್ಯವಾಗಿದೆ. ಕೋಟ್ಯಾನುಕೋಟಿ ಭಕ್ತರು ಅನೇಕ ವರ್ಷಗಳಿಂದ ವಾಕ್ಯವನ್ನು ಸಾರ್ತಾ ಇದ್ದಾರೆ. ಅದಿನ್ನೂ ಮುಗಿದು ಹೋಗಲಿಲ್ಲ. ಕೇಳುವಾಗಲೆಲ್ಲ ಹೊಸದಾದ ರುಚಿ, ಟೇಸ್ಟ್ ನಮಗೆ ದೇವರ ವಾಕ್ಯದಿಂದ ಸಿಗುವಂಥದ್ದಾಗಿದೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ಮಾತಾಡಲಿಕ್ಕಿರುವಂಥ ಒಂದು ವಿಷಯ ಹೋಶೇಯನ ಪುಸ್ತಕ 8ನೇ ಅಧ್ಯಾಯ, ಅದರ 1ನೇ ವಾಕ್ಯದ ಮೊದಲನೇ ಲೈನ್ ಮಾತ್ರ ಯಾರಾದರೂ ಓದಿ. ಹೋಶೇಯನ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ. ದಯವಿಟ್ಟು ಬೈಬಲ್ ಇರೋರು ಎಲ್ಲರೂ ಅದನ್ನು ತೆರಿಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹೋಶೇಯನ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ. ಬಾಯಿಗೆ ತುತ್ತೂರಿಯನ್ನು ಹಿಡಿ. ಸಾಕು, ಬಾಯಿಗೆ ತುತ್ತೂರಿಯನ್ನು ಹಿಡಿ. ಇವತ್ತು ನಾನು ಮಾತನಾಡುವಂಥ ಒಂದು ವಿಷಯ ಏನಂದರೆ, ಬಾಯಿಗೆ ತುತ್ತೂರಿಯನ್ನು ಹಿಡಿ. ಹಾಲೆಲೂಯ. ಇವತ್ತು ತುತ್ತೂರಿ ಅಂತ ಹೇಳುವಾಗ ದೇವರ ವಾಕ್ಯದಲ್ಲಿ ತುತ್ತೂರಿಗೆ ಬಹಳ ಮಹತ್ವ ಕೊಟ್ಟಿದೆ. ತುತ್ತೂರಿ ಅಂದರೆ ಏನು? ಟಗರಿನ ಕೊಂಬಿನಿಂದ ಮಾಡಿದಂಥ ಒಂದು ವಾದ್ಯ. ಟಗರಿನ ಕೊಂಬಿನಿಂದ ಮಾಡಿದಂಥ ಒಂದು ವಾದ್ಯ, ಅದು ತುತ್ತೂರಿ ಎಂಬುದಾಗಿ ಓದ್ತೇವೆ ದೇವರ ವಾಕ್ಯದಲ್ಲಿ. ಇದೆಲ್ಲವನ್ನು ಹೇಳ್ತಾ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೇನೆ. ನೀವು ಅದರ ಅರ್ಥ ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಹೆಚ್ಚಿನ ಸಮಯ ನನ್ನ ಹತ್ರ ಇರೋದಿಲ್ಲ. ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಾನು ಮಾತಾಡಲಿಕ್ಕಿರುವಂಥ ಒಂದು ವಿಷಯ ಏನಂದರೆ, ಬಾಯಿಗೆ ತುತ್ತೂರಿಯನ್ನು ಹಿಡಿ. ಈಗ ತುತ್ತೂರಿ ಅಂದರೆ ಏನು? ಹಳೆ ಒಡಂಬಡಿಕೆ ಕಾಲದಲ್ಲಿ ತುತ್ತೂರಿ ಅಂದರೆ ಏನು? ಈ ತುತ್ತೂರಿ ವಾದ್ಯ, ಈ ತುತ್ತೂರಿಯನ್ನು ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರಣ್ಯಕಾಂಡ ನಾವು ಓದ್ತೇವೆ, 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದ್ತೇವೆ. ನೀವು ಸ್ವದೇಶವನ್ನು ಸೇರಿದ ಮೇಲೆ ನಿಮ್ಮನ್ನು ಉಪದ್ರವ ಪಡಿಸುವ ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಯುದ್ಧಕ್ಕೆ ಹೊರಡುವಾಗ ಶತ್ರುಗಳನ್ನು ಎದುರಿಸುವುದಕ್ಕಾಗಿ ಯುದ್ಧಕ್ಕೆ ಹೊರಡುವಾಗ ಆ ತುತ್ತೂರಿಗಳನ್ನು ಆರ್ಭಟವಾಗಿ ಊದಿಸಬೇಕು. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯುದ್ಧಕ್ಕೆ ಹೋಗುವಾಗ ತುತ್ತೂರಿಗಳನ್ನು ಊದಿ ಅವರು ಯುದ್ಧಕ್ಕೆ ಹೊರಡ್ತಾ ಇದ್ರು. ಮೊದಲನೇದಾಗಿ ಯುದ್ಧಕ್ಕೆ ಹೊರಡುವಾಗ, ಇಸ್ರಾಯೇಲರು ಯುದ್ಧಕ್ಕೆ ಹೊರಡುವಾಗ ತಮ್ಮ ವೈರಿಗಳನ್ನು ಅವರು ಜಯಿಸಬೇಕಾದರೆ, ವೈರಿಗಳಿಂದ ಜಯ ಹೊಂದಬೇಕಾದರೆ ಮೊದಲಾಗಿ ದೇವರನ್ನು ಸ್ತುತಿಸಿ ತುತ್ತೂರಿಯಿಂದ ದೇವರನ್ನು ಆರಾಧಿಸಿ ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು. ಆ ವಾಕ್ಯ ನೀವು ಗಂಭೀರವಾಗಿ ಓದಿ ನೋಡಿ, ಬಹಳ ಅರ್ಥಗರ್ಭಿತವಾಗಿದೆ. ಇಲ್ಲಿ ಏನು ಹೇಳುತ್ತಂದ್ರೆ, ಯುದ್ಧಕ್ಕೆ ಹೊರಡುವಾಗ ಆ ತುತ್ತೂರಿಗಳನ್ನು ಆರ್ಭಟವಾಗಿ ಊದಿಸಬೇಕು. ಅವರು ತುತ್ತೂರಿಗಳನ್ನು ಬಹಳ ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾ ಇದ್ದರು. ನಾನು ಹೇಳಿದೆ, ತುತ್ತೂರಿ ಅಂದರೆ ಟಗರಿನ ಕೊಂಬಿನಿಂದ ಮಾಡಿದಂಥ ಒಂದು ವಾದ್ಯ. ಅದರಲ್ಲಿ ಸೌಂಡ್ ಬರ್ತದೆ. ಆ ಸೌಂಡ್ ಕೇಳುವಾಗ ಜನರು ಅಲರ್ಟ್ ಆಗ್ತಿದ್ರು. ಮುಂದೆ ಓದ್ತಾನೆ, ಅರಣ್ಯಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯ. ಮೋಶೆಯು ಇವರನ್ನು ಯುದ್ಧಕ್ಕೆ ಕಳುಹಿಸುವಾಗ ಮಹಾಯಾಜಕನಾದ ಎಲ್ಲಾಜಾರನ ಮಗ ಫೀನೆಹಾಸನಿಗೆ ದೇವರ ಸಾಮಾನುಗಳನ್ನು, ಲಕ್ಷ್ಯ ಕೊಟ್ಟು ಕೇಳಿ, ದೇವರ ಸಾಮಾನುಗಳನ್ನು, ಆಜ್ಞಾ ತುತ್ತೂರಿಗಳನ್ನು ತೆಗೆದುಕೊಂಡು ಅವರೊಡನೆ ಹೋಗಬೇಕೆಂದು ಆಜ್ಞಾಪಿಸಿದನು. ಇಲ್ಲಿ ಯುದ್ಧಕ್ಕೆ ಹೊರಡುವಾಗ ಅಂದರೆ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಆ ಒಂದು ಸಾಮಾನು, ಆಜ್ಞಾ ತುತ್ತೂರಿ, ಆಜ್ಞೆಯನ್ನು ಹೊರಡಿಸುವಂಥ ತುತ್ತೂರಿ, ಹೀಗೆ ಮಾಡಬೇಕು, ಇಂಥ ಸಮಯದಲ್ಲಿ ಹೊರಡಬೇಕು, ಈ ರೀತಿಯಲ್ಲಿ ಜೀವಿಸಬೇಕು ಎಂಬಂಥ ಈ ಆಜ್ಞೆಯ ತುತ್ತೂರಿಗಳನ್ನು ಅವರು ಉಪಯೋಗಿಸ್ತಾ ಇದ್ರು. ಅದಕ್ಕಾಗಿ ಇಲ್ಲಿ ಓದ್ತೇವೆ ನಾವು, ಆಜ್ಞಾ ತುತ್ತೂರಿಗಳನ್ನು ಎಂಬುದಾಗಿ. ಆಜ್ಞಾ ತುತ್ತೂರಿಗಳು, ಆಜ್ಞೆಯನ್ನು ಕೊಡುವುದಕ್ಕಾಗಿ ಈ ತುತ್ತೂರಿಗಳನ್ನು ಉಪಯೋಗಿಸ್ತಾ ಇದ್ರು. ಹಾಲೆಲೂಯ. ಇಲ್ಲಿ ಓದ್ತೇವೆ ನಾವು, ಆಜ್ಞಾ
ತುತ್ತೂರಿಗಳನ್ನು ತೆಗೆದುಕೊಂಡು ಅವರೊಡನೆ ಹೋಗಬೇಕೆಂಬುದಾಗಿ ಯೆಹೋವನಾದ ದೇವರು ಇಲ್ಲಿ ಆಜ್ಞಾಪಿಸ್ತೋಣ ನೋಡ್ತೇವೆ ಪ್ರಿಯರೇ. ತುತ್ತೂರಿ, ಈಗ ನಾವು ಮೊದಲನೇ ವಾಕ್ಯದಲ್ಲಿ ಓದಿದೆವು, 8ನೇ ಅಧ್ಯಾಯ ಹೋಶೆಯ 1ರಲ್ಲಿ ಓದಿದೆವು, ಬಾಯಿಗೆ ತುತ್ತೂರಿಯನ್ನು ಹಿಡಿ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ವಾಕ್ಯವಿದಾಗಿದೆ. ಅದರ ಅರ್ಥ ಇನ್ನೂ ಹೆಚ್ಚಾಗಿ ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಮುಂದೆ ವಾಕ್ಯಗಳನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ, ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಎಫ್ರಾಯಿಂ ಪರ್ವತದ ಪ್ರದೇಶದಲ್ಲಿ ಕೊಂಬನ್ನು ಊದಿರಿ. ತುತ್ತೂರಿ ಊದಿದವ, ಇಲ್ಲಿ ಓದಿ, ಯಾರದು ಓದಿ ಅದನ್ನು, 3ನೇ ಅಧ್ಯಾಯ 27ನೇ ವಾಕ್ಯ, ನ್ಯಾಯಸ್ಥಾಪಕರು 3:27. ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿ ಕೊಂಬನ್ನು ಊದಿದನು. ಆಗ ಇಸ್ರಾಯೇಲರು ಅವನ ಬಳಿಗೆ ಬಂದು ಘಟ್ಟ ಇಳಿದು ಅವನ ಸಂಗಡ ಹೊರಟರು. ಸಾಕು. ಇಸ್ರಾಯೇಲ್ಯರು, ಎಫ್ರಾಯಿಂ ಪ್ರಾಂತದಲ್ಲಿ ಇರುವಂತಹ ಇಸ್ರಾಯೇಲ್ಯರು ಯಾವಾಗ ತುತ್ತೂರಿ ಶಬ್ದವನ್ನು ಕೇಳ್ತಾರೋ, ಯಾವಾಗ ಕೊಂಬಿನ ಶಬ್ದವನ್ನು ಕೇಳ್ತಾರೋ, ಆಗ ಇಸ್ರಾಯೇಲ್ಯರು ಅವರು ಇಳಿದು ಬಂದು ಯೆಹೋಶುವನ ಹಿಂದೆ ಹೋದರು ಎಂಬುದಾಗಿ ಗೊತ್ತೇವೆ. ಒಂದೊಂದು ಸಾರಿ ತುತ್ತೂರಿಗಳನ್ನು ಓದುವಾಗ ಒಬ್ಬ ಒಳ್ಳೆಯ ಮನುಷ್ಯನು ಮಾಡುವಂಥ ಕಾರ್ಯ ಅದು, ಒಬ್ಬ ನೀತಿವಂತನು ಮಾಡುವಂಥ ಕಾರ್ಯ. ತುತ್ತೂರಿ ಶಬ್ದ ಯಾರು ಕೇಳ್ತಾರೋ ಅವರನ್ನು ಹಿಂಬಾಲಿಸ್ತಾ ಇದ್ರು ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಓದಬಹುದು. ಇಲ್ಲಿ ಮುಂದಿನ ವಾಕ್ಯ ಓದಿದೆ, ಇಲ್ಲಿ ಗಿದ್ಯೋನನ್ನು ಹಿಂಬಾಲಿಸಿದನ್ನು ನೋಡ್ತೇವೆ. ತುತ್ತೂರಿ ಶಬ್ದ ಕೇಳುವಾಗ ಜನರು ಗಿದ್ಯೋನನ್ನು ಹಿಂಬಾಲಿಸಿದನ್ನು ನೋಡ್ತೇವೆ. ನ್ಯಾಯಸ್ಥಾಪಕರ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶ ಉಳ್ಳವನಾಗಿ ಕೊಂಬನ್ನು ಊದಲು ಅಬಿಯೇಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. ಗಿದ್ಯೋನನ ಸೈನಿಕರು ಅಥವಾ ಗಿದ್ಯೋನನು ಆ ಕೊಂಬನ್ನು ಊದುವಾಗ ಅಲ್ಲಿರುವಂಥ ಅಬಿಯೇಜರನ ಗೋತ್ರದವರು, ವಂಶದವರು, ಅವ್ರು ಏನು ಮಾಡ್ತಾರೆ, ಗಿದ್ಯೋನನನ್ನು ಹಿಂಬಾಲಿಸ್ತಾರೆ. ಇಲ್ಲಿ ತುತ್ತೂರಿ ಎಂಬಂಥ ಈ ಪದ ಇದು ಒಳ್ಳೆಯ ಸೈನ್ ಆಗಿದೆ. ಈ ಸೌಂಡ್ ಕೇಳುವಾಗ ಇದು ಗುಡ್ ಸೌಂಡ್, ಇದು ಒಳ್ಳೆಯ ಸೌಂಡ್. ನಾವು ಈತನನ್ನು ಹಿಂಬಾಲಿಸಬೇಕು, ಈತನ ಮಾರ್ಗದಲ್ಲಿ ನಡಿಬೇಕು, ನಾವು ಇಂಥಕ್ಕೆ ಹೋಗಬೇಕು, ಯುದ್ಧಕ್ಕೆ ಹೊರಟಿದ್ದೇವೆ, ನಾವು ಜಯಶಾಲಿಗಳಾಗಿ ಬರ್ತೇವೆ ನಂಬಿಕೆಯೊಂದಿಗೆ ಜನರು ಯಾವಾಗ ತುತ್ತೂರಿ ಶಬ್ದವನ್ನು ಕೇಳ್ತಿದ್ರೋ, ಹಳೆ ಒಡಂಬಡಿಕೆಯಲ್ಲಿ ಅವರು ಧೈರ್ಯವಾಗಿ ಯುದ್ಧಕ್ಕೆ ಹೋಗ್ತಿದ್ರು. ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಊದುವಾಗ ಅವರನ್ನು ಹಿಂಬಾಲಿಸ್ತಾ ಇದ್ರು ಜನರು. ಮಾತ್ರವಲ್ಲ, 2 ಸಮಯದ ಪುಸ್ತಕ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಹಿಂದಟ್ಟುವಂಥ ವೈರಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಏನಾಗ್ತಿತ್ತು, ಒಂದು ತುತ್ತೂರಿ ಊದಲಾಗ್ತಾ ಇತ್ತು. ಓದಿ 27, 2 ಸಮಯ 2:27. ಆಗ ಯೋವಾಬನು, ದೇವರ ಜೀವದಾಣೆ, ಈಗ ನೀನು ಈ ಮಾತುಗಳನ್ನು ಹೇಳದಿದ್ದರೆ ಜನರು ನಾಳೆ ಬೆಳಗಾಗುವವರೆಗೆ ತಮ್ಮ ಬಂಧುಗಳನ್ನು ಹಿಂದಟ್ಟದೆ ಬಿಡುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟು ಕೂಡಲೇ ತುತ್ತೂರಿಯನ್ನು ಊದಿಸಿದನು. ಆಗ ಜನರು ಇಸ್ರಾಯೇಲರನ್ನು ಹಿಂದಟ್ಟದೆ ಬಿಟ್ಟದ್ದರಿಂದ ಯುದ್ಧವು ನಿಂತು ಹೋಯಿತು. ಇಲ್ಲಿ ವೈರಿಗಳು ಅಂದ್ರೆ ಇಸ್ರಾಯೇಲರನ್ನು ಹಿಂದಟ್ಟುವುದಕ್ಕಾಗಿರುವಂಥ ವೈರಿಗಳನ್ನು ಅವರು ಸ್ಟಾಪ್ ಆಗಿ ನಿಲ್ಲುವುದಕ್ಕಾಗಿ, ಅವರು ಇಸ್ರಾಯೇಲರನ್ನು ಹಿಂದಟ್ಟದೇ ಇರುವುದಕ್ಕಾಗಿ ಇಲ್ಲಿ ಒಂದು ತುತ್ತೂರಿ ಊದಲಾಗ್ತದೆ. ಜನರು ಈ ತುತ್ತೂರಿಯ ಕಡೆಗೆ ಬಹಳ ಗಮನ ಕೊಡ್ತಿದ್ರು. ಶಬ್ದ, ಹಾಲೆಲೂಯಾ. ಈ ತುತ್ತೂರಿ ಏನು ಹೊಸ ಒಡಂಬಡಿಕೆಯಲ್ಲಿ, ಅದನ್ನು ಮತ್ತೆ ನಾನು ಹೇಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಈ ತುತ್ತೂರಿ, ಇದು ಈಗ ತೋರಿಸ್ತಾ ಇದೆಯಲ್ಲ ಈ ಚಿತ್ರ, ಇದು ಟಗರಿನ ಒಂದು ಕೊಂಬಾಗಿರುತ್ತೆ. ಇದು ಕಾಡು ಕೋಣದ ಕೊಂಬಲ್ಲ, ಟಗರಿನ ಕೊಂಬು ಮಾತ್ರ ಈ ರೀತಿಯಲ್ಲಿ ಅಂಕು ಡೊಂಕಾಗಿರುವಂಥದ್ದು. ಜಿಂಕೆಯ ಕೊಂಬಲ್ಲ. ಜಿಂಕೆ ಕೊಂಬು ಹೇಗಿರ್ತದೆ, ಆ ರೆಂಬೆಗಳೊಂದಿಗೆ ರೆಂಬೆಗಳ ಹಾಗೆ ಕಾಣ್ತದೆ, ಅದು ರೆಂಬೆ ಆಗಿ ಅದು ಬೆಳೀತದೆ. ಆದರೆ ಟಗರಿನ ಕೊಂಬು ಮಾತ್ರ ಈ ರೀತಿಯಲ್ಲಿ ಬೆಳೆಯುವಂಥದ್ದಾಗಿದೆ. ಇದನ್ನು ಹಳೆ ಒಡಂಬಡಿಕೆ ಕಾಲದಲ್ಲಿ ಇದನ್ನು ವಾದ್ಯವಾಗಿ ಉಪಯೋಗಿಸ್ತಾ ಇದ್ರು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಬಹಳ ಮಹತ್ವ ಇದೆ. ಈ ಶಬ್ದಕ್ಕೆ ವಿಶೇಷವಾದಂಥ ಸ್ಥಾನ, ಮಾನ, ಮರ್ಯಾದೆ ಆ ಇಸ್ರಾಯೇಲರು ಆಗಿನ ದಿವಸಗಳಲ್ಲಿ ಕೊಡ್ತಾ ಇದ್ರು. ಯಾವಾಗ ಈ ತುತ್ತೂರಿ ಶಬ್ದ ಕೇಳ್ತಿದ್ರೋ ಅವರು ಜಯಶಾಲಿಗಳಾಗಿ ನಾವು ಬರ್ತೇವೆ, ಯುದ್ಧಕ್ಕೆ ಹೋಗ್ತಾ ಇದ್ದೇವೆ, ನಮ್ಮ ವೈರಿಗಳು ನಮ್ಮನ್ನು ಹಿಂದಟ್ಟದ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬಂಥ ಧೈರ್ಯದ ಆ ಒಂದು ನಂಬಿಕೆಯೊಂದಿಗೆ ಅವರು ಯುದ್ಧಕ್ಕೆ ಹೊರಡ್ತಾ ಇದ್ರು.
ಮಾತ್ರವಲ್ಲ, ಯಾರು ಕೊಂಬನ್ನು ಊದ್ತಾರೋ ಅವರನ್ನು ಹಿಂಬಾಲಿಸ್ತಾ ಇದ್ರು. ಅಂದರೆ ಅರ್ಥ, ಇದು ಸೈನ್ ಏನಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಬ್ಬ ನೀತಿವಂತನು ಮಾತ್ರವೇ ಈ ಕೊಂಬನ್ನು ಊದಲು ಸಾಧ್ಯ ಎಂಬುದಾಗಿ ಅವರು ತಿಳ್ಕೊಂಡು ಅವನ ಹಿಂದೆ ಹಿಂಬಾಲಿಸ್ತಿದ್ರು ಎಂಬುದಾಗಿ ಈಗ ಓದಿದಂಥ ಕೆಲವು ವಾಕ್ಯಗಳ ಮೂಲಕ ನಾವೀಗ ತಿಳ್ಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಯುದ್ಧ ನಿಲ್ಲಬೇಕಾದರೂ ಪ್ರಾರಂಭಿಸಬೇಕಾದರೂ ಈ ತುತ್ತೂರಿಯ ಶಬ್ದ ಹಳೆ ಒಡಂಬಡಿಕೆ ಕಾಲದಲ್ಲಿ ಊದಲಾಗ್ತಿತ್ತು. ಪ್ರಾರಂಭಿಸಬೇಕಾದರೂ ಸ್ಟಾಪ್ ಮಾಡಬೇಕಾದರೂ ಈ ತುತ್ತೂರಿಯ ಶಬ್ದ ಊದಲಾಗ್ತಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 28ನೇ ವಾಕ್ಯ ಓದಿ. ಕೂಡಲೇ ತುತ್ತೂರಿಯನ್ನು ಊದಿಸಿದನು. ಆಗ ಜನರು ಇಸ್ರಾಯೇಲರನ್ನು ಹಿಂದಟ್ಟದೆ ಬಿಟ್ಟದ್ದರಿಂದ ಯುದ್ಧವು ನಿಂತು ಹೋಯಿತು. ಯುದ್ಧವು ನಿಂತು ಹೋಯಿತು. ಯುದ್ಧ ಪ್ರಾರಂಭಿಸೋದಕ್ಕಾಗಿ ತುತ್ತೂರಿಯನ್ನು ಊದಿದ್ರು, ಯುದ್ಧ ಸ್ಟಾಪ್ ಮಾಡಲಿಕ್ಕಾಗಿ ಕೂಡ ತುತ್ತೂರಿಯನ್ನು ಊದಿದ್ರು. ಯಾವಾಗ ತುತ್ತೂರಿ ಶಬ್ದವನ್ನು ಕೇಳ್ತಾರೋ ಯುದ್ಧ ಅಲ್ಲಿ ಸ್ಟಾಪ್ ಆಗ್ತಿತ್ತು. ಅಂದರೆ ಆಗಿನ ದಿವಸದಲ್ಲಿ ಈ ಒಂದು ಶಬ್ದಕ್ಕೆ ಬಹಳ ಮಹತ್ವ ಸ್ಥಾನ ಕೊಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಈಗಲೂ ಕೂಡ ಇಸ್ರಾಯೇಲ್ ದೇಶದಲ್ಲಿ ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದುಂಟು. ಇಸ್ರಾಯೇಲಿಗೆ ಹೋದಾಗ ಅವರು ಈ ಒಂದು ತುತ್ತೂರಿನ ಹಿಡ್ಕೊಂಡು ಅವರು ಊದಿದ್ದನ್ನು ನೋಡಿದ್ದೇನೆ. ಈಗಲೂ ಕೂಡ ಈ ಸಿಸ್ಟಮನ್ನು ಅವರು ಪಾಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 2 ಸಮುವೇಲ 20ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಅಲ್ಲಿ ಒಬ್ಬ ದುಷ್ಟನಾಗಿರುವಂಥ ಒಬ್ಬ ಮನುಷ್ಯನು ತುತ್ತೂರಿ ಊದ್ತಾನೆ. ಅಲ್ಲಿ ಏನು ನಡೀತಿದೆ ನೋಡೋಣ. ಯಾಕೆ ದುಷ್ಟನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಓದಿ ಸಿಸ್ಟರ್. 21 2 ಸಮುವೇಲ. ಅಕಸ್ಮಾತ್ತಾಗಿ ಬೆನ್ಯಾಮೀನ್ ಕುಲದವನು ಬಿಕ್ರಿಯ ಮಗನೂ ಆದ ಶೇಬನೆಂಬ ಒಬ್ಬ ದುಷ್ಟ ಮನುಷ್ಯನು ಅಲ್ಲಿ ಹೇಗೋ ಬಂದಿದ್ದನು. ಅವನು ತುತ್ತೂರಿಯನ್ನು ಊದಿ, ಇಸ್ರಾಯೇಲರೇ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ಇಷಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ. ಸಾಕು, ಮತ್ತೆ ಓದೋಣ. ಇಲ್ಲಿ ಒಬ್ಬ ದುಷ್ಟ ವ್ಯಕ್ತಿ ಅಂದರೆ ಶೆಬನ್ ಎಂಬ ಒಬ್ಬ ದುಷ್ಟ ಮನುಷ್ಯನು, ಇವನು ತುತ್ತೂರಿಯನ್ನು ಊದ್ತಾ ಇದ್ದಾನೆ. ಊದಿದಾಗ ಅವನೊಂದು ಮಾತು ಹೇಳ್ತಾನೆ. ಊದಿದ್ದು ಮಾತ್ರವಲ್ಲ, ಸುಳ್ಳಾದಂಥ ಒಂದು ಮಾತನ್ನು ಅವನು ಪ್ರಕಟಪಡಿಸ್ತಾ ಇದ್ದಾನೆ. ಏನಂತಂದರೆ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ನೋಡಿ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ಇಷಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬನು ತಮ್ಮ ತಮ್ಮ ನಿವಾಸಗಳಿಗೆ ಅವರು ಹೋಗೋಣ ಎಂಬುದಾಗಿ ಹೇಳುವಾಗ ಕೆಲವು ಜನರು ಅವನನ್ನು ಹಿಂಬಾಲಿಸ್ತಾರೆ, ದುಷ್ಟನನ್ನು ಹಿಂಬಾಲಿಸ್ತಾರೆ. ನಾನು ಮತ್ತೆ ಓದುವಾಗ ಓದಿ ಸಿಸ್ಟರ್. ಆಗ ಇಸ್ರಾಯೇಲರೆಲ್ಲರೂ ದಾವೀದನನ್ನು ಬಿಟ್ಟು ಬಿಕ್ರಿಯ ಮಗನಾದ ಶೆಬನನ್ನು ಹಿಂಬಾಲಿಸಿದರು. ಬಿಕ್ರಿಯ ಮಗನಾಗಿರುವಂಥ ಶೆಬನನ್ನು ಹಿಂಬಾಲಿಸ್ತಾರೆ. ಆ ಜನರಿಗೆ ಈ ಕೊಂಬು ಊದಿದ ಶಬ್ದ ಇದು ಗ್ರಹಿಸಿಕೊಳ್ಳುವಂಥ ಶಕ್ತಿ ಅವರಿಗಿರಲಿಲ್ಲ. ಇದು ದುಷ್ಟನು ಊದಿದಂಥ ತುತ್ತೂರಿಯ ಶಬ್ದವೋ ಅಥವಾ ಇದು ನೀತಿವಂತನು ಊದಿದಂಥ ಇದು ತುತ್ತೂರಿಯ ಶಬ್ದವೋ ಎಂಬುದಾಗಿ ಗ್ರಹಿಸಿಕೊಳ್ಳಿಕ್ಕೆ ಅವರಿಗೆ ಜ್ಞಾನ ಇರಲಿಲ್ಲ. ಅವ್ರು ಏನು ಮಾಡ್ತಾರಂದರೆ, ಏನು ಹೇಳ್ತಾನೆ ಅವನು, ನಮಗೆ ಇಷಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ, ದಾವೀದನಲ್ಲಿ ನಮಗೆ ಪಾಲಿಲ್ಲ ಅಂತ ಹೇಳಿದ ಕೂಡಲೇ, ಇದೆಲ್ಲ ನಮಗಿಲ್ಲ, ಆಸ್ತಿ ಇಲ್ಲ, ಸ್ವಾಸ್ಥ್ಯ ಇಲ್ಲ, ನಮಗೆ ಯಾವ ಪಾಲು ಇಲ್ಲ ಅಂತ ಹೇಳುವಾಗ, ಸುಳ್ಳಾದ ಮಾತುಗಳನ್ನು ಹೇಳುವಾಗ ಜನರು ಏನು ಮಾಡ್ತಾರೆ, ನಮಗೆ ನಮಗೆ ಸಂಸರ್ಗ ಬೇಡ, ಈ ಅರಸನ ಸಂಸರ್ಗ ನಮಗೆ ಬೇಡ ಎಂಬುದಾಗಿ ಶೆಬನನನ್ನು ಅವರು ಹಿಂಬಾಲಿಸ್ತಾರೆ. ಇವತ್ತಿನ ದಿವಸಗಳಲ್ಲಿ ಅನೇಕ ಕ್ರೈಸ್ತರಿದ್ದಾರೆ, ಅನೇಕ ಸಭೆಗಳಿದೆ, ಅನೇಕ ಡಿನಾಮಿನೇಷನ್ಗಳಿದೆ. ಎಲ್ಲರೂ ಸಾರುವಂಥದ್ದು ಸತ್ಯವೇದವನ್ನೇ, ಎಲ್ಲರೂ ಹೇಳುವಂಥದ್ದು ಯೇಸುವನ್ನೇ, ಎಲ್ಲರೂ ಹಾಡುವಂಥದ್ದು ಯೇಸು ಕ್ರಿಸ್ತನ ಹಾಡುಗಳನ್ನೇ. ಆದರೆ ಅದರಲ್ಲಿ ದುಷ್ಟ ಎಂಬುದಾಗಿ ಹೇಳುವಂಥ ಮಾತು ನಾನು ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕಂದರೆ ನಾನು ಅವ್ರನ್ನ ತೀರ್ಪು ಮಾಡೋದಕ್ಕೆ ನನಗೆ ದೇವರು ಕೊಟ್ಟಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತೇನೆ, ದೇವರ ವಾಕ್ಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬೋಧಿಸುವಂಥ ಜನರು ಏನು ಹೇಳ್ತಾರೆ, ನೀವು ಇಂಥದ್ದನ್ನು ಮಾಡಿದರೆ ನಿಮಗೆ ಪರಲೋಕ,
ಮಾಡಿದ್ರೂ ಪರವಾಗಿಲ್ಲ, ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಕುಡಿದ್ರೂ ಪರವಾಗಿಲ್ಲ, ಸಿಗರೇಟ್ ಸೇದಿದ್ರೂ ಪರವಾಗಿಲ್ಲ, ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನೀವು ದೇವರ ಹತ್ರ ಕ್ಷಮೆ ಕೇಳಿದರೆ ಸಾಕು, ನೀವು ಪರಲೋಕಕ್ಕೆ ಹೋಗ್ತೀರಿ ಎಂಬುದಾಗಿ ಹೇಳುವಂಥ ಸುವಾರ್ತೆ ಇದೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ? ಪರಿಶುದ್ಧತೆಯನ್ನು ಯಾವಾಗಲೂ ರಕ್ಷಣೆ ಹೊಂದಿದಂಥ ದಿನದಿಂದ ನೀವು ಸಾಯುವ ತನಕ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಿನಃ ಪಾಪ ಮಾಡಿ ಪಾಪ ಮಾಡಿ ಪಾಪ ಮಾಡಿ ಪ್ರತಿದಿನವೂ ಕ್ಷಮಾಪಣೆ ಕೇಳುತ್ತಾ ಇರಿ ಎಂಬುದಾಗಿ ದೇವರ ವಾಕ್ಯ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಹಾಲೆಲೂಯ. ಆದ ಕಾರಣ ಇಲ್ಲಿ ದುಷ್ಟನ ಮಾತನ್ನು ಜನರು ಕೇಳಿದರು, ನಮಗೆ ಪಾಲಿಲ್ಲ, ಸ್ವಾಸ್ಥ್ಯ ಇಲ್ಲ, ನಮಗೆ ಯಾವುದೇ ಇಲ್ಲ ಅಂತ ಹೇಳುವಾಗ ಕೆಲವು ಜನರು ಇಸ್ರಾಯೇಲ್ಯರು ದೇವರನ್ನು ಕಂಡುಕೊಂಡವರು, ಯೆಹೋವನು ಯಾರೆಂಬುದಾಗಿ ಅರ್ಥವರು ಅವನ ಹಿಂದೆ ಹೋಗ್ತಾರೆ. ಮುಂದೆ ಓದಿ ಸಿಸ್ಟರ್. ಆದರೆ ಯೆಹೂದ್ಯರು ತಮ್ಮ ಅರಸನನ್ನು ಅಂಟಿಕೊಂಡು ಯೋರ್ದಾನ್ ತಗ್ಗಿನಿಂದ ಯೆರೂಸಲೇಮಿನವರೆಗೂ ಅವನ ಜೊತೆಯಲ್ಲಿ ಹೋದರು. ಸಾಕು. ಆದರೆ ಯೆಹೂದ್ಯರು ಅವ್ರು ಏನು ಮಾಡ್ತಾರೆ? ತಮ್ಮ ಅರಸನನ್ನು ಅಂಟಿಕೊಂಡು, ದಾವೀದನನ್ನು ಅಂಟಿಕೊಂಡು, ಇವನು ದುಷ್ಟನು ಹೇಳಿದಂಥ ತುತ್ತೂರಿಯ ಶಬ್ದಕ್ಕೆ ಕಿವಿಗೊಡದೆ, ಅವನ ಸುಳ್ಳಾದ ಬೋಧನೆಗೆ ಕಿವಿಗೊಡದೆ ಅವ್ರು ಏನು ಮಾಡ್ತಾರೆ? ದಾವೀದನನ್ನು ಹಿಂಬಾಲಿಸ್ತಾರೆ ಕೆಲವರು ಯೆಹೂದ್ಯರು. ಹಾಲೆಲೂಯ. ನಾನು ಯಾಕಿದೆ ಹೇಳ್ತೀನಂದರೆ, ಯಾವುದು ಸತ್ಯವಾದ ಶಬ್ದ, ಯಾವುದು ಸತ್ಯವಾದ ದೇವರ ವಾಕ್ಯ, ಯಾವುದು ಎಲ್ಲಿ ನಮಗೆ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಂಥ ಜ್ಞಾನ ನಮಗೆ ಇಲ್ಲದಿದ್ದರೆ ನಾವು ಇದೇ ರೀತಿಯ ಪರಿಸ್ಥಿತಿ ನಾವು ಹೋಗ್ತೇವೆ. ಆದ್ದರಿಂದ ದೇವರ ವಾಕ್ಯ ಅಂದರೆ ಗ್ರಹಿಸಿಕೊಳ್ಳುವಂಥ ಜ್ಞಾನ, ಸರಿಯಾದ ತಿಳುವಳಿಕೆ ನಮಗೆ ಬಹಳ ಅಗತ್ಯ ಎಂಬುದಾಗಿ ನಾನಿಲ್ಲಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸಲಾಗಿದ್ದೇನೆ. ಮಾತ್ರವಲ್ಲ, ಇಲ್ಲಿ ಅನ್ಯ ದೇವರುಗಳನ್ನು ಹಿಂಬಾಲಿಸುವಂಥ, ಆರಾಧಿಸುವಂಥ ಜನರನ್ನು ಉದ್ದೇಶಿಸಿ ಹೇಳುವಂಥ ಒಂದು ಮಾತಿಲ್ಲಿ ಬರೆಯಲ್ಪಟ್ಟಿದೆ. 2 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 12ನೇ ವಾಕ್ಯ. ಇಲ್ಲಿ ಓದ್ತೇವೆ, ಈಗೋ ಜನರನ್ನು ಉದ್ದೇಶಿಸಿ ಹೇಳುವಂಥ ಮಾತು, ಈಗೋ ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ. ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತುತ್ತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ. ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನೊಡನೆ ಯುದ್ಧ ಮಾಡಬೇಡಿರಿ, ನೀವು ಸಫಲರಾಗಲಿಕ್ಕಿಲ್ಲ ಎಂದು ಕೂಗಿ ಹೇಳಿದನು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂದ್ರೆ, ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾಗಿರುವಂಥ ಯೆಹೋವನೊಡನೆ ನೀವು ಯುದ್ಧ ಮಾಡಬೇಡಿರಿ. ಯುದ್ಧವು ನಮ್ಮದಾಗಿದೆ, ನಮಗೋಸ್ಕರ ಯುದ್ಧ ಮಾಡುವಂಥ ದೇವರೊಬ್ಬನಿದ್ದಾನೆ. ಆದ್ದರಿಂದ ನೀವು ದೇವರಿಗೆ ವಿರೋಧವಾಗಿ ನೀವು ಯಾವುದನ್ನು ಕಲ್ಪಿಸಬೇಡ್ರಿ, ಯಾವುದನ್ನು ನೀವು ಮಾಡಬೇಡ್ರಿ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ಮೇಲಿನ ವಾಕ್ಯಗಳು ಓದುವುದಾದರೆ ಯಾಕೆ ಬರೆಯಲ್ಪಟ್ಟಿದೆ ಅಂದರೆ, ಅಲ್ಲಿರುವಂಥ ಇಸ್ರಾಯೇಲರೇ ಕೆಲವರು ವಿಗ್ರಹಗಳನ್ನು ಮಾಡಿಕೊಂಡು ಅವರು ಆ ದೇವತೆಗಳನ್ನು, ವಿಗ್ರಹಗಳನ್ನು ಆರಾಧಿಸುವಂಥವರಾಗಿದ್ದರು. ಅದಕ್ಕಾಗಿ ಇಲ್ಲಿ ಹೇಳುವಂಥ ಒಂದು ಮಾತೇನೆಂದರೆ, ನೋಡಿ, ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತುತ್ತೂರಿಗಳನ್ನು ಹಿಡಿದಿರುವ ಯಾಜಕರು ಕೂಡ ನಿಮ್ಮಲ್ಲಿದ್ದಾರೆ. ನೀವು ಭಯಪಡೋದು ಬೇಡ. ನಿಮಗೆ ಒಬ್ಬ ದೇವರೆಂಬುದಾಗಿ ಒಬ್ಬ ನಾಯಕನು ಕೂಡ ಇದ್ದಾನೆ. ನಿಮಗೆ ವಿರೋಧವಾಗಿ ಅರ್ಭಟದಿಂದ ಊದತಕ್ಕ ತುತ್ತೂರಿಗಳನ್ನು ಹಿಡ್ಕೊಂಡಿರುವಂಥ ಒಬ್ಬ ಯಾಜಕರು ಕೂಡ ನಿಮ್ಮಲ್ಲಿದ್ದಾರೆ. ನೀವು ಹೆದರಬೇಡ್ರಿ, ನಿಮಗೆ ಜಯ ಖಂಡಿತವಾಗಿದೆ. ನೀವು ಧೈರ್ಯವಾಗಿ ಮುಂದೆ ಹೋಗ್ರಿ. ಯಾಕಂದರೆ ನಾನು ಅಸಹ್ಯವಾದಂಥ ವಿಗ್ರಹಗಳ ಆರಾಧಕರನ್ನು ದಂಡಿಸುವನಾಗಿದ್ದೇನೆಂಬುದಾಗಿ ಹಿಂದಿನ ವಾಕ್ಯಗಳನ್ನು ಓದುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನರು ತುತ್ತೂರಿಯ ಶಬ್ದವನ್ನು ಗ್ರಹಿಸದೆ ಹೋದರೆ ಹಳೆ ಒಡಂಬಡಿಕೆ ದಿವಸಗಳಲ್ಲಿ ಅವರು ನಾಶವಾಗಿ ಹೋಗ್ತಾ ಇದ್ರು. ತುತ್ತೂರಿಯ ಶಬ್ದ ಅವರು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡರೆ ಸರಿಯಾದ ವ್ಯಕ್ತಿಯನ್ನು ಅವರು ಹಿಂಬಾಲಿಸುತ್ತಾ ಇದ್ರು, ಅವರಿಗೆ ಜಯ ಸಿಕ್ತಿತ್ತು, ಯುದ್ಧದಲ್ಲಿ ಜಯ ಸಿಕ್ತಿತ್ತು. ಇಲ್ಲಿ ಏನು ಹೇಳ್ತೇವೆ, ನೀವು ಯೆಹೋವನಿಗೆ ವಿರೋಧವಾಗಿ ಮಾಡಬಾರದ ಪಾಪಗಳನ್ನು ಮಾಡಿದರೆ ನೀವು ಸಫಲರಾಗಲಿಕ್ಕಿಲ್ಲ, ನಿಮಗೆ ಜಯ ಎಂದಿಗೂ ಸಿಗುವುದಿಲ್ಲ. ಆದ ಕಾರಣ ನೀವೊಂದು ಕೆಲಸ ಮಾಡಬೇಕೇನೆಂದರೆ, ನೀವು ಯೆಹೋವನ ಮಾತಿಗೆ ವಿಧೇಯರಾಗ್ರಿ, ಆತನು ಹೇಳಿದಂಥ ಆ ಮಾರ್ಗದಲ್ಲಿಯೇ ನಡೆಯಿರಿ ಎಂಬುದಾಗಿ ಅಲ್ಲಿ ನಾವು ವಾಕ್ಯದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹಳೆ ಒಡಂಬಡಿಕೆಯಲ್ಲಿ ಮೊದಲಾಗಿ ತುತ್ತೂರಿಗೆ ಕೊಟ್ಟಿರುವಂಥ ಮಹತ್ವ, ಸ್ಥಾನ,
ಮಾನ ಏನೆಂಬುದಾಗಿ ನಾನು ನಿಮ್ಮ ಹತ್ರ ಹೇಳಿದೆ. ಇನ್ನು ಎರಡನೇದಾಗಿ, ಇದು ಎರಡನೇ ಟ್ರಂಪೆಟ್ ಅಂದರೆ ತುತ್ತೂರಿ, ಎರಡನೇ ತುತ್ತೂರಿ ಬಗ್ಗೆ ಓದೋಣ. ಇದೇನೆಂದರೆ ಇದು ಆರಾಧನೆಗೋಸ್ಕರ ಈ ತುತ್ತೂರಿನ ಯೂಸ್ ಮಾಡ್ತಾ ಇದ್ರು. ಒಂದು ಜಯಕ್ಕೋಸ್ಕರ, ನಾಗ ತಾನೇ ಹೇಳಿದ ಹಾಗೆ ಯುದ್ಧಕ್ಕೋಸ್ಕರ, ಜಯಕ್ಕೋಸ್ಕರ, ವೈರಿಗಳನ್ನು ನಮ್ಮನ್ನು ಹಿಂದಟ್ಟದೆ ಇರುವುದಕ್ಕಾಗಿ ಮತ್ತು ದೇವರನ್ನು ಹಿಂಬಾಲಿಸುವುದಕ್ಕಾಗಿ, ಶ್ರೇಷ್ಠವಾಗಿರುವಂಥ ಅರಸರುಗಳನ್ನು ಹಿಂಬಾಲಿಸುವುದಕ್ಕಾಗಿ ತುತ್ತೂರಿಗಳು ಊದಲಾಗ್ತಿತ್ತು. ಈಗ ಯಾಚಕ ಕಾಂಡದಲ್ಲಿ 25ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಬಿಡುಗಡೆಯಾಯಿತೆಂದು. ಓದಿ ಸಿಸ್ಟರ್. 25ನೇ ಅಧ್ಯಾಯ 9ನೇ ವಾಕ್ಯ, ಯಾಜಕ ಕಾಂಡ. 7ನೆಯ ತಿಂಗಳಿನ 10ನೆಯ ದಿವಸದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ಸಕಲ ದೋಷ ಪರಿಹಾರಕವಾದ ಆ ದಿನದಲ್ಲೇ, ಸಕಲ ದೋಷ ಪರಿಹಾರಕವಾಗಿರುವಂತ ಆ ದಿನದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಆ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ನೀವು 50ನೆಯ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರೂ ಬಿಡುಗಡೆಯಾಯಿತೆಂಬುದಾಗಿ ಸಾರಬೇಕು. ಅದು ಜೂಬಿಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ಇಲ್ಲಿ ಏನಂದ್ರೆ ಬಿಡುಗಡೆಯಾದಂಥ ಸಂಭ್ರಮ ಅವರು ಆಚರಿಸ್ತಾ ಇದ್ದಾರೆ. ಸಂವತ್ಸರ ದಿವಸಗಳು. ಎಲ್ಲಿಂದ ಬಿಡುಗಡೆ? ಐಗುಪ್ತ ದೇಶದಿಂದ ಬಿಡುಗಡೆ, ಅವರ ಪಾಪಗಳಿಂದ ಬಿಡುಗಡೆ, ಗುಲಾಮತನದಿಂದ ಬಿಡುಗಡೆ. ಈ ಬಿಡುಗಡೆ ಆದಂಥ ಹಬ್ಬವನ್ನು ಆಚರಿಸುವುದಕ್ಕಾಗಿ ಒಂದು ಕೊಂಬು ತುತ್ತೂರಿ ಊದಲಾಗ್ತಿತ್ತು. ಆಗ ಅವ್ರು ಏನು ಮಾಡಬೇಕಿತ್ತಂದರೆ, ಸಕಲ ದೋಷ ಪರಿಹಾರಕವಾದ ದಿನದಲ್ಲಿಯೇ ನಿಮ್ಮ ಎಲ್ಲ ದೇಶಗಳಲ್ಲಿ ಏನು ಮಾಡಬೇಕಂದ್ರೆ ಆ ಕೊಂಬಿನ ಧ್ವನಿಯನ್ನು ಊದಿಸಬೇಕು ಅಥವಾ ಮಾಡಿಸಬೇಕು. ಹಲ್ಲೆಲೂಯಾ. ಬಿಡುಗಡೆ ಹೊಂದಿದ್ದಕ್ಕಾಗಿ ಇದು ಆರಾಧನೆ ಮಾಡುವಂಥದ್ದು. ಬಿಡುಗಡೆ ಹೊಂದಿದ್ದಕ್ಕಾಗಿ ಕೊಂಬನ್ನು ಊದಿಸಬೇಕು ಅಂದರೆ ಯೆಹೋವ ದೇವರನ್ನು ತುತ್ತೂರಿಯಿಂದ, ಕೊಂಬಿನಿಂದ ಆತನನ್ನು ಘನಪಡಿಸಬೇಕೆಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆರಾಧಿಸುವುದಕ್ಕಾಗಿ ತುತ್ತೂರಿಯನ್ನು ಉಪಯೋಗಿಸ್ತಾ ಇದ್ರು. ಮಾತ್ರವಲ್ಲ, ಅರಣ್ಯಕಾಂಡ 10:10 ಓದ್ತೇವೆ, ನೀವು ಉತ್ಸವ ಕಾಲದಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ತುತ್ತೂರಿಗೆ ಬಹಳ ಮಹತ್ವ, ಸ್ಥಾನ, ಮಾನ. ವರ್ಷಿಪ್ಗೋಸ್ಕರ, ಆರಾಧನೆಗೋಸ್ಕರ ಉಪಯೋಗಿಸುವಂಥ ಶ್ರೇಷ್ಠ ವಾದ್ಯ ಅದಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ತಿರುನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ, ಸಮರ್ಪಿಸುವಾಗ, ಯಜ್ಞಗಳನ್ನು ಸಮರ್ಪಿಸುವಾಗ, ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವಾಗ. ಆಗಿನ ದಿವಸಗಳಲ್ಲಿ ಸಮಾಧಾನದ ಯಜ್ಞವಿತ್ತು, ಸರ್ವಾಂಗ ಹೋಮ ಎಂಬಂಥ ಯಜ್ಞಗಳಿತ್ತು. ಇವುಗಳನ್ನೆಲ್ಲ ಅವರು ಸಮರ್ಪಿಸುವಾಗ ತುತ್ತೂರಿಗಳನ್ನು ಊದಿಯೇ ಆ ಯಜ್ಞಗಳನ್ನು ಅವರು ಸಮರ್ಪಿಸುತ್ತಾ ಇದ್ದರು. ಹಲ್ಲೆಲೂಯಾ. ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ಯಾವಾಗ? ಯಜ್ಞವನ್ನು ಅರ್ಪಿಸುವಾಗ ಈ ತುತ್ತೂರಿಯ ಶಬ್ದವು, ಆರಾಧಿಸುವಂಥ ವಾದ್ಯವು, ತುತ್ತೂರಿಯ ವಾದ್ಯವು ಊದುವಾಗ ಏನಾಗ್ತಿತ್ತಂದ್ರೆ, ಯೆಹೋವನ ಜ್ಞಾಪಕಕ್ಕೆ ಈ ನನ್ನ ಜನರು ನನ್ನನ್ನು ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ಆತನ ಜ್ಞಾಪಕಕ್ಕೆ ತರುವಂಥದ್ದಾಗಿತ್ತು. ಮಾತ್ರವಲ್ಲ, ನಾನು ನಿಮ್ಮ ದೇವರಾದ, ಓದಿ ಸಿಸ್ಟರ್ ಅದನ್ನು ಪೂರ್ತಿಯಾಗಿ. ಯೆಹೋವನು, ನಾನು ನಿಮ್ಮ ದೇವರಾದ ಯೆಹೋವನು ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾನು ಈ ಸ್ತುತಿ ಸ್ತೋತ್ರಗಳಿಗೆ ನಾನು ಮಾನ್ಯತೆ ಕೊಡ್ತೇನೆ, ನಾನು ಇದನ್ನು ಸನ್ಮಾನಿಸ್ತೇನೆ. ಆರಾಧನೆ ಮಾಡುವಾಗ ಈ ತುತ್ತೂರಿಯ ಶಬ್ದ ಆತನು ಬಹಳ ಇಷ್ಟಪಡುತ್ತಾ ಇದ್ದನು ಹಳೆ ಒಡಂಬಡಿಕೆ ಕಾಲದಲ್ಲಿ. ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಪ್ರತಿಯೊಂದೊಂದು ಅರಸರುಗಳನ್ನು ಅರಸರ ಸ್ಥಾನಕ್ಕೆ ನೇಮಿಸುವಾಗ ತುತ್ತೂರಿ ಊದಿ ಆರ್ಭಟಿಸಲಾಗ್ತಿತ್ತು, ಜಯಘೋಷ ಮಾಡ್ತಾ ಇದ್ರು ಊರಿನ ಜನರು. ಒಂದು ವಾಕ್ಯ ಓದಿಕೊಳ್ಳು. ಒಂದು ಅರಸು 1:34 ಓದ್ತೇವೆ, ಸೊಲೊಮೋನನನ್ನು ಅರಸನನ್ನಾಗಿ ಅಭಿಷೇಕಿಸಿದ ನಂತರ ಕೊಂಬನ್ನೂದಿರಿ,
ಎಲ್ಲರೂ ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿರಿ. ಒಬ್ಬ ಅರಸನು ಅರಸತನಕ್ಕೆ ಬರುವಾಗ, ಆತನು ಆ ಪೀಠವನ್ನು ಏರುವಾಗ ಜನರು ಏನು ಮಾಡ್ತಿದ್ರಂದ್ರೆ ಕೊಂಬನ್ನು ಊದಿ ಅವನನ್ನು ಘನಪಡಿಸ್ತಾ ಇದ್ರು. ಮಾತ್ರವಲ್ಲ, ಚಿರಂಜೀವಿಯಾಗಿರು ಎಂಬುದಾಗಿ ಹಾರೈಸ್ತಾ ಇದ್ದರು. ವಿಶೇಷವಾದ ವಾದ್ಯ ಪ್ರಿಯರೇ, ಹಳೆಯೊಡಂಬಡಿಕೆ ದಿವಸಗಳಲ್ಲಿ ವಿಶೇಷವಾದ ವಾದ್ಯ. ಹಾಲೆಲೂಯ. ಇನ್ನೊಂದು ವಾಕ್ಯ ಓದಿ, 2 ಸಮುವೇಲ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನೀವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ. ಒಂದು ತುತ್ತೂರಿಯ ಶಬ್ದ ಆ ದೇಶದಲ್ಲಿ ಉಂಟಾದರೆ ಇಲ್ಲೊಬ್ಬ ಅರಸನು ನೇಮಕನಾದನು, ಇಲ್ಲೊಬ್ಬ ಅರಸನು ಅರಸು ಸ್ಥಾನಕ್ಕೆ ಬಂದನು, ಅವನು ತನ್ನ ಅರಸುತನದ ಎಲ್ಲ ಅಧಿಕಾರವನ್ನು ಹೊಂದಿಕೊಂಡನೆಂಬುದಾಗಿ ತಿಳಿದು ಅವ್ರು ಏನು ಮಾಡಬೇಕಂದ್ರೆ ಒಬ್ಬ ಅರಸನಾದನೆಂದು ಆರ್ಭಟಿಸಿರಿ. ನಮಗೊಂದು ಅರಸನು ಸಿಕ್ಕನೆಂಬುದಾಗಿ ಆರ್ಭಟಿಸಿರಿ. ಏನು ಹೇಗೆ ಆರ್ಭಟಿಸಬೇಕು? ಕಿರುಚುತ್ತ ಬಾಯಿಂದ ಅಲ್ಲ, ತುತ್ತೂರಿ ಊದುತ್ತಾ ಆರ್ಭಟಿಸಬೇಕೆಂಬುದಾಗಿ ಅಲ್ಲಿ ಹೇಳೋದನ್ನು ನೋಡ್ತೇವೆ ಪ್ರಿಯರೇ. ನಾಮಕ್ಕೆ ಸ್ತೋತ್ರ. ಮಾತ್ರ 2 ಅರಸು 9:13 ಓದ್ತೇವೆ, ಕೂಡಲೇ ಅವರು ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ಬಟ್ಟೆಗಳನ್ನು ಹಾಸಿ ತುತ್ತೂರಿಯನ್ನು ಊದಿಸಿ ಯೆಹೋವನು ಅರಸನಾಗಿದ್ದಾನೆಂದು ಆರ್ಭಟಿಸಿದರು. ಇಲ್ಲಿ ಪ್ರತಿಯೊಂದು ಅರಸರು ಅರಸು ಸ್ಥಾನಕ್ಕೆ ಹೋಗುವಾಗ, ಅವರು ತಮ್ಮ ಆ ಒಂದು ಸಿಂಹಾಸನದ ಸ್ಥಾನಕ್ಕೆ ಹೋಗುವಾಗ ಅಲ್ಲಿ ತುತ್ತೂರಿಯ ಶಬ್ದ ಕೇಳಲ್ಪಡ್ತಿತ್ತು. ಅಲ್ಲಿ ಜನರು ಆರ್ಭಟಿಸ್ತಾ ಇದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ತುತ್ತೂರಿ, ತಾಳ ಮೊದಲಾದಂಥ ವಾದ್ಯಗಳು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರು ಉಪಯೋಗಿಸ್ತಾ ಇದ್ರು. ಒಂದು ವಾಕ್ಯ ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 13 ವಾಕ್ಯದ ಬಿ ಭಾಗ. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 13ರ ಬಿ ಭಾಗ ಓದ್ತೇನೆ ನಾನೇನೆ. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಈಗಿನ ದಿವಸದಲ್ಲಿ ಮಾತ್ರ ಈ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇರುವಂಥದ್ದು. ಆಗಿನ ದಿವಸಗಳಲ್ಲಿಯೂ ದೇವರನ್ನು ಆರಾಧಿಸೋದಕ್ಕಾಗಿ ವಾದ್ಯಗಳಿತ್ತು. ಹಲ್ಲೆಲೂಯಾ. ಇಲ್ಲಿ ಏನು ಓದ್ತೇವೆ? ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಏನೇನಿತ್ತು ಗೊತ್ತಿಲ್ಲ, ಅನೇಕ ವಾದ್ಯಗಳು. ದಾವೀದನಿಗೊಂದು ವಾದ್ಯ ಇತ್ತು, 10 ತಂತಿಗಳ ಸ್ವರಮಂಡಲ ಅವನಲ್ಲಿತ್ತು. ಹೌದಲ್ವಾ? 10 ತಂತಿಗಳ ಸ್ವರಮಂಡಲ ದಾವೀದನು ಯಾವಾಗಲೂ ಬಾರಿಸ್ತಾ ಇದ್ದನೆಂಬುದಾಗಿ ಓದ್ತೇವೆ. ಸೌಲನಿಗೆ ಸ್ವಲ್ಪ ಬುದ್ಧಿ ಸ್ವಲ್ಪ ಏನು ಹೇಳ್ತಾರೆ, ಬುದ್ಧಿಮಾಂದ್ಯ ಆದಾಗ, ಭ್ರಮೆಗೊಂಡಾಗ ಈ ದಾವೀದನು ಏನು ಮಾಡ್ತಾ ಇದ್ದ? 10 ತಂತಿಗಳ ವಾದ್ಯವನ್ನು ಬಾರಿಸುತ್ತಾ ಅವನನ್ನು ಶಾಂತಗೊಳಿಸ್ತಾ ಇದ್ದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಸ್ತುತಿಸೋದಕ್ಕಾಗಿ ಕೆಲವರು ವಾದ್ಯಗಳನ್ನು ಇಷ್ಟಪಡುವುದಿಲ್ಲ. ಅದು ಒಂದು ಸೈತಾನನ ಒಂದು ಆಯುಧಗಳಂತ ಹೇಳ್ತಾರೆ. ಅದು ವಾದ್ಯ ಬಾರಿಸುವಾಗಲೇ ಆತ್ಮನ ಅಭಿಷೇಕ ಎಲ್ಲರೂ ಹೊಂದ್ತಾರೆ ಎಂಬುದಾಗಿ ಹೇಳುವಂಥ ಸೇವಕರುಗಳಿದ್ದಾರೆ. ಇಲ್ಲಿ ಹಳೆ ಒಡಂಬಡಿಕೆ ಹೇಳ್ತದೆ ಏನಂದರೆ, ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಏನು ಹೇಳ್ತಾ ಇತ್ತಂದರೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿದೆ ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಆ ಸ್ವರವು ಕೇಳಿದೊಡನೆ ಮೇಘವು ಆಕಾಶವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿರುತ್ತಿತ್ತು. ದೇವರ ಮಹಿಮೆ, ದೇವರ ಮಹತ್ಕಾರ್ಯ, ದೇವರ ಆಶೀರ್ವಾದ ಎಲ್ಲವೂ ಆಲಯದಲ್ಲಿ ತುಂಬಿಕೊಂಡಿರ್ತಿತ್ತು ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಓದ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಪುನಃ ಓದ್ತೇವೆ ನಾವು. ಅವರು ಸ್ವರಮಂಡಲ, ಇನ್ನೊಂದು ವಾದ್ಯ, ಕಿನ್ನರಿ ಇನ್ನೊಂದು ವಾದ್ಯ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನ ದೇವಾಲಯಕ್ಕೆ ಬರುತ್ತಾ ಇದ್ದರು. ಬರೀ ಕೈಲಿ ಬರ್ತಿರ್ಲಿಲ್ಲ, ಅವರು ವಾದ್ಯಗಳೊಂದಿಗೆ ದೇವರನ್ನು ಆರಾಧಿಸುವುದಕ್ಕಾಗಿ ಅವರು ಆಲಯಕ್ಕೆ ಬರುತ್ತಾ ಇದ್ದರು. ಇವತ್ತು ನಮ್ಮ ಸಭೆಯಲ್ಲಿ ಕೂಡ ಅನೇಕ ವಾದ್ಯಗಳನ್ನು ಬಾರಿಸುವಂತೆ ಯೌವನಸ್ಥರು ಇದ್ದಾರೆ. ಹಲ್ಲೆಲೂಯಾ. ಅವರಿಗೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಮಹಿಮೆ ಆಲಯದಲ್ಲಿ ಕೊಳ್ಳಲಿಕ್ಕೆ ಮೊದಲನೇ ಕಾರಣ, ದೇವರನ್ನು ವಾದ್ಯಗಳ ಮೂಲಕ ಆರಾಧಿಸುವುದು ಬಹಳ ಪ್ರಾಮುಖ್ಯವಾಗಿದೆ.
ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಅದೇ 29ನೇ 2 ಪೂರ್ವಕಾಲವೃತ್ತಾಂತ 29ನೇದ್ದು 26ರಲ್ಲಿ ಓದ್ತೇವೆ, ಆ ಲೇವಿಯರು ದಾವೀದನ ವಾದ್ಯಗಳನ್ನು ಹಿಡಿದು ನಿಂತಿರಲು ಹಿಜ್ಕೀಯನು ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಆಜ್ಞಾಪಿಸಿದನು. ವರ್ಷಿಪ್ ಟೀಮ್ ಇಲ್ಲದೆ ಯಜ್ಞವನ್ನು ಅರ್ಪಿಸಲಿಲ್ಲ ಹಿಜ್ಕೀಯನು. ವರ್ಷಿಪ್ ಟೀಮ್ ಒಂದಿಗೆ ಆತನು ಏನು ಮಾಡ್ದ ಅಂದರೆ, ಏನು ಮಾಡಿದ? ಯಜ್ಞವನ್ನು ಹಿಜ್ಕೀಯನು ಅರ್ಪಿಸಿದ. ಲೇವಿಯರಂದರೆ ದೇವರಾದುಕೊಂಡಂಥ ಯಾಜಕ ವಂಶದವರು. ಅವರು ಹಿಜ್ಕೀಯನ ಹಿಂಬಾಲವಾಗಿದ್ದರು, ಅವನ ಮುಂದೆ ಇದ್ದರು. ದಾವೀದನ ವಾದ್ಯಗಳನ್ನು ಹಿಡಿದು ನಿಂತಿರಲು ಹಿಜ್ಕೀಯನು ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮವನ್ನು ಅರ್ಪಿಸುವುದಕ್ಕೆ ಆತನು ಆಜ್ಞಾಪಿಸಿದನು. ಯಾವಾಗ ಯಜ್ಞವನ್ನು ಅರ್ಪಿಸುತ್ತಾನೋ ಆಗ ವಾದ್ಯಗಳು ನುಡಿಸಲ್ಪಡ್ತಿತ್ತು. ದೇವರಿಗೆ ಮಹಿಮೆ ತರುವಂಥ ವಾದ್ಯಗಳಿನ ಮೂಲಕ ದೇವರನ್ನು ಆರಾಧಿಸ್ತಾ ಇದ್ರು. ಹಾಲೆಲೂಯ! ಎಂತೆಂಥ ವಾದ್ಯಗಳಿದೆ! ಸ್ವರಮಂಡಲ, ಕಿನ್ನರಿ, ತುತ್ತೂರಿ, ದಾವೀದನಿಗಿರುವಂಥ 10 ಸ್ವರಮಂಡಲ, 10 ತಂತಿಗಳಿರುವಂಥ ಸ್ವರಮಂಡಲಗಳು. ಏನೇನು ಜಲ್ಲರಿ, ಇನ್ನು 150ನೇ ಕೀರ್ತನೆಯಲ್ಲಿ ಓದ್ತೇವೆ, ಜಲ್ಲರಿ ಇದೆ, ತಾಳ ಇದೆ, ಮತ್ತೇನಿದೆ, ಎಲ್ಲ ವಾದ್ಯಗಳಿಂದ ದೇವರನ್ನು ಆರಾಧಿಸ್ತಾ ಇದ್ರು. ಇವತ್ತು ತಾಳ ಇಲ್ಲ, ಇವತ್ತು ಜಲ್ಲರಿ ಇಲ್ಲ. ನಮಗೆ ಹಳೆ ಒಡಂಬಡಿಕೆಯಲ್ಲಿ ಏನು ಮಾಡ್ತಾಯಿದ್ರು? 150ನೇ ಕೀರ್ತನೆ ಓದಿದ್ರೆ ಗೊತ್ತಾಗ್ತದೆ. ಓದಿ ಸಿಸ್ಟರ್, ಒಂದ್ಸಲ 1-2-3 ವಾಕ್ಯ ಓದಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ, ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ, ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ದಮ್ಮಡಿ ಅದೊಂದು ವಾದ್ಯ, ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಕುಣಿಯುವುದೊಂದು ವಾದ್ಯ. ಕುಣಿಯೋದು ನೀವು ಕಾಲುಗಳಿಂದ ಕುಣಿಯುವಂಥದ್ದೇ ಒಂದು ವಾದ್ಯ. ಹಲ್ಲೆಲೂಯಾ! ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದ ಆತನನ್ನು ಕೊಳಲುಗಳಿಂದ ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಸ್ತುತಿಸಿರಿ. ಹೇಗೂ ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ. ನಮ್ಮ ಬಾಯಿಂದ ತುತ್ತೂರಿ ಹಾಗೆ ದೇವರನ್ನು ಸ್ತುತಿಸುವಂಥ ಸ್ತುತಿಯ ಧ್ವನಿಯು ಆತನಿಗೆ ಕೇಳಿಸಲಿ. ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವ ಜನರೇ, ಆರಾಧನೆ ಬಹಳ ಪ್ರಾಮುಖ್ಯವಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಮಹತ್ವದಿಕ್ಕಿದೆಯೋ ಅದಕ್ಕಿಂತ ಹೆಚ್ಚಾಗಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಹೆಚ್ಚಿನ ಆದ್ಯತೆ, ಹೆಚ್ಚಿನ ಗೌರವ, ಹೆಚ್ಚಿನ ಸ್ಥಾನ ಮಾನ, ಹೆಚ್ಚಿನ ಗೌರವ ಈಗಿನ ದಿವಸಗಳಲ್ಲಿ ಮಾಡುವಂಥ ಆರಾಧನೆಯಲ್ಲಿದೆ. ಅದಕ್ಕಾಗಿ ನಮ್ಮ ಸಭೆಯಲ್ಲಿ ಯಾವಾಗಲೂ 1 ತಾಸು ನಾವು ಆರಾಧನೆ ಮಾಡ್ತೇವೆ. ಆರಾಧನೆಯಲ್ಲಿ ಶಕ್ತಿ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಹಲ್ಲೆಲೂಯಾ! ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಯಜ್ರನ ಪುಸ್ತಕ 3ನೇ ಅಧ್ಯಾಯ 10-11 ವಾಕ್ಯಗಳು ಓದುವುದಾದರೆ, ತುತ್ತೂರಿಗಳೊಡನೆ ಆತನು ಒಳ್ಳೆಯವನು. ತುತ್ತೂರಿ ಇಲ್ಲದೆ ನಾವು ಆತನನ್ನು ಘನಪಡಿಸಲು ಸಾಧ್ಯವಿಲ್ಲ. ಓದಿ ಸಿಸ್ಟರ್. 10-11 ಯಜ್ರ 3:10-11. ತುತ್ತೂರಿಗಳೊಡನೆ ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದೆಂದು ಕೃತಜ್ಞತಾ ಸ್ತುತಿ ಮಾಡಿರಿ. ವಿತೌಟ್ ತುತ್ತೂರಿ ಇಲ್ಲದೆ, ನಿಮ್ಮ ಬಾಯಿ ಇಲ್ಲದೆ, ನಿಮ್ಮ ವಾದ್ಯಗಳಿಲ್ಲದೆ, ನಿಮ್ಮ ಬಾಯಿ ಒಂದು ವಾದ್ಯ, ನಿಮ್ಮ ಬಾಯಿಗಳಿಲ್ಲದೆ, ನಿಮ್ಮ ಕೈಗಳಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲದೆ ದೇವರನ್ನು ಸ್ತುತಿಸಬೇಡ್ರಿ. ಇಲ್ಲಿ ಏನು ಹೇಳ್ತದೆ? ತುತ್ತೂರಿಗಳೊಡನೆ ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದೆಂದು ಕೃತಜ್ಞತಾ ಸ್ತುತಿ ಮಾಡಿರಿ. ಆಗ ದೇವಾಲಯಕ್ಕೆ ಅಸ್ತಿವಾರ ಹಾಕಿತೆಂದು ತಿಳಿದು ಉತ್ಸಾಹದಿಂದ ದೇವರನ್ನು ಆರ್ಭಟಿಸಿರಿ. ದೇವಾಲಯಕ್ಕೆ ಅಸ್ತಿವಾರ ಬಂದಿದೆ. ಏನು ಅಸ್ತಿವಾರ? ದೇವರ ಮಹಿಮೆ ಎಂಬ ಅಸ್ತಿವಾರ, ಅದ್ಭುತವೆಂಬ ಅಸ್ತಿವಾರ, ಬಿಡುಗಡೆಯ ಅಸ್ತಿವಾರ, ಸ್ವಸ್ಥತೆಯ ಅಸ್ತಿವಾರ ನಮಗೆ ಸಿಗುತ್ತದೆ ಎಂಬುದಾಗಿ ತಿಳಿದು ನಾವು ಆರ್ಭಟಿಸಬೇಕೆಂಬುದಾಗಲಿ ಓದ್ತೇವೆ. ಪ್ರಿಯರೇ, ಇವತ್ತಿನ ದಿವಸಗಳಲ್ಲಿ ಅನೇಕ ಸಭೆಗಳು ಮೌನ ವ್ರತ ಮಾಡಿ ಆರಾಧಿಸ್ತಾರೆ. ನೋ ಸೌಂಡ್ ಹೊರಗಡೆ ಬರುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆರ್ಭಟಿಸಿರಿ ದೇವರ ಸನ್ನಿಧಿಯಲ್ಲಿ. ಯೆಶಾಯ ಪುಸ್ತಕ 61ನೇ ಅಧ್ಯಾಯದಲ್ಲಿ ಓದ್ತೇವೆ, ಗಂಟಲೆತ್ತಿ ಕೂಗು.
ನಾಚಿಕೆ ಪಡಬೇಡ. ಗಂಟಲೆತ್ತಿ ಕೂಗು, ನಾಚಿಕೆ ಪಡಬೇಡ. ಎಲ್ಲಿ? ಹೊರಗಡೆ ಬೀದಿಲಲ್ಲ, ಮನೆಯಲ್ಲಿ ಜಗಳ ಮಾಡಲಿಕ್ಕಲ್ಲ, ಸಭೆಯಲ್ಲಿ ದೇವರನ್ನು ಸ್ತುತಿಸುವುದಕ್ಕಾಗಿ ನಾವು ಗಂಟಲೆತ್ತಿ ಕೂಗಬೇಕು, ನಾಚಿಕೆ ಪಡಬಾರದು. ನಾವೆಲ್ಲ ಚಿಕ್ಕವರಿರುವಾಗ ದೇವರ ಸನ್ನಿಧಿಯಲ್ಲಿ ಬಹಳ ನಾಚಿಕೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ಇಷ್ಟ ಇಲ್ಲ. ನಾಚಿಕೆ ಅಂದರೆ ಎಂಥ ನಾಚಿಕೆ ಅದು, ಏನಿಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅಂಥ ನಾಚಿಕೆ ನಾವಿದ್ದೆವು. ಪ್ರಾರ್ಥನೆ ಮಾಡು ಅಂದರೆ ಬರ್ತದೆ, ಇಲ್ಲೇ ಇರುತ್ತೆ, ಬಾಯಲ್ಲಿರ್ತದೆ, ಹೊರಗಡೆ ಬರೋದಿಲ್ಲ. ಅಂಥ ನಾಚಿಕೆ. ಏನು ನೋಡ್ತಾರೆ, ಯಾರು ನೋಡ್ತಾರೋ, ಏನು ಮಾಡ್ತಾರೋ. ಆದರೆ 17ನೇ ವರ್ಷದಲ್ಲಿ ಯಾವಾಗ ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಆತ್ಮನ ಅಭಿಷೇಕ ಹೊಂದೇನೋ, ಎಲ್ಲ ನಾಚಿಕೆ ಹೊರಟೋಯ್ತು. ಯಾವಾಗ ಆತನ ಸ್ತುತಿಸಲಿ, ಯಾವಾಗ ನನ್ನ ತಾಯಿಯೊಟ್ಟಿಗೆ ಚರ್ಚಿಗೆ ಹೋಗಲಿ ಎಂಬಂಥ ಆತುರತೆ ನನಗೆ ಉಂಟಾಗ್ತಾ ಇತ್ತು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅಪೇಕ್ಷೆ ಪಡ್ತಾನೆ, ಗಂಟಲೆತ್ತಿ ಕೂಗು, ನಾಚಿಕೆ ಪಡಬೇಡ. ಹಲ್ಲೆಲೂಯಾ. ದೇವರು ನಮ್ಮ ನಾಚಿಕೆ ಪಡೋರು ನೋಡಿ ಆತನು ಹೇಳ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ, ನೀನು ಯಾರೋ ನನಗೆ ಗೊತ್ತಿಲ್ಲ, ನೀನು ಯಾರೋ ನನಗೆ ಗೊತ್ತಿಲ್ಲ. ಆತನು ಕೂಡ ನಾಚಿಕೆ ಪಡ್ತಾನೆ ನಮ್ಮ ವಿಷಯದಲ್ಲಿ ಹೇಳಲಿಕ್ಕೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಮುಂದೆ ಹೋಗ್ತೇನೆ ನಾನು. ಇಷ್ಟರವರೆಗೂ ನಾವು ತಿಳ್ಕೊಂಡೆವು, ತುತ್ತೂರಿ ಟಗರಿನ ಕೊಂಬಿನಿಂದ ಮಾಡಿದಂಥ ಒಂದು ವಾದ್ಯ, ಅದನ್ನು ಎಲ್ಲ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗಲೂ, ಯುದ್ಧ ಮುಗಿಸುವಾಗಲೂ, ಶತ್ರುಗಳು ನಮ್ಮನ್ನು ಹಿಂಬಾಲಿಸಿದ ಹಾಗೆಯೂ, ನಾನಾ ವಿಧವಾದ ಎಲ್ಲ ಸಂಭ್ರಮಗಳಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ ದೇವರನ್ನು ಅವರು ಮುಂದಿಟ್ಟುಕೊಂಡು ತುತ್ತೂರಿಯ ಶಬ್ದಕ್ಕೆ ಬಹಳ ಗಮನ ಕೊಡ್ತಾ ಇದ್ರು ಎಂಬುದಾಗಿ ನಾನು ಹೇಳಿದೆ. ಹಾಗೆ ಎರಡನೇದಾಗಿ, ಈ ತುತ್ತೂರಿ ದೇವರನ್ನು ಆರಾಧಿಸುವುದಕ್ಕಾಗಿ ಎಲ್ಲ ಘನವಾದಂಥ ವಾದ್ಯಗಳೊಂದಿಗೆ ದೇವರನ್ನು ಆರಾಧಿಸುವುದನ್ನು ಕೂಡ ನಾನು ನಿಮ್ಮ ಸನ್ನಿಧಿಯಲ್ಲಿ ಹೇಳಿದೆ. ಇನ್ನು ಮೂರನೇದಾಗಿ ನಾವು ಓದಿಕೊಳ್ಳೋಣ, ಯೆಶಾಯನ ಪುಸ್ತಕ 27ನೇ ಅಧ್ಯಾಯ 13ನೇ ವಾಕ್ಯ. ಒಂದು ದಿನ ಇದೆ, ಒಂದು ದಿನ ಬರುತ್ತದೆ, ನಾವು ಯೆಹೋವನ ಮುಂದೆ ಅಡ್ಡ ಬೀಳಲೇಬೇಕಾಗಿರುವಂಥ ಒಂದು ಸಮಯ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಆ ದಿನದಲ್ಲಿ ದೊಡ್ಡ ಕೊಂಬನ್ನೂದಲು ಅಶ್ಶೂರ್ಯ ದೇಶದಲ್ಲಿ ಹಾಳಾದವರು, ಐಗುಪ್ತ ಸೀಮೆಯಲ್ಲಿನ ದೇಶಭ್ರಷ್ಟರಾದವರು ಬಂದು ಪರಿಶುದ್ಧ ಪರ್ವತದ ಯೆರೂಸಲೇಮಿನಲ್ಲಿ ಯೆಹೋವನ ಮುಂದೆ ಅಡ್ಡ ಬೀಳುವರು. ಅಡ್ಡ ಬೀಳುವಂತ ಸಮಯ ಯಾವಾಗ? ಇದು ಎಂತ ಕೊಂಬಿದು? ಇದು ಪುಷ್ಟಿಯಾಗಿ ಬೆಳೆದಿರುವಂಥ ಒಂದು ಟಗರಿನ ಕೊಂಬು. ಈ ಕೊಂಬು ಯಾವುದು? ನಮ್ಮ ಯೇಸು ಕ್ರಿಸ್ತನಲ್ಲಿರುವಂಥ ಕೊಂಬಾಗಿದೆ ಪ್ರಿಯರೇ. ಆತನೇ ಒಂದು ಕೊಂಬಾಗಿದ್ದಾನೆ, ಆತನೇ ಒಂದು ತುತ್ತೂರಿ ಆಗಿದ್ದಾನೆ. ಆತನು ಊದುವಾಗ, ಆತನು ಈ ಲೋಕಕ್ಕೆ ಕಾಲಿಡುವಾಗ ಇಲ್ಲಿ ಹೇಳುವಂಥ ಒಂದು ಮಾತೇನೆಂದರೆ, ದೊಡ್ಡ ಕೊಂಬು ಅನ್ನುವುದಲು ಅಶ್ಶೂರ್ಯದ ದೇಶದಲ್ಲಿ ಹಾಳಾದವರು, ಐಗುಪ್ತ ದೇಶದ ಸೀಮೆಯಲ್ಲಿನ ದೇಶಭ್ರಷ್ಟರಾದವರು ಯೆಹೋವನ ಮುಂದೆ ಅಡ್ಡ ಬೀಳುವರು. ಎಲ್ಲ ಪಾಪಿಗಳು, ಎಲ್ಲ ನೀತಿವಂತರು ಆತನನ್ನು ನೋಡುವರು, ಆತನ ಪಾದಗಳ ಬಳಿಯಲ್ಲಿ ಅಡ್ಡ ಬೀಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ತುತ್ತೂರಿ ವಿಶೇಷವಾದದ್ದು. ದೇವರು ಕೂಡ ಶಬ್ದವನ್ನು ಮಾಡೋನಾಗಿದ್ದಾನೆ. ಮುಂದೆ ಓದೋಣ. ಇಲ್ಲಿ 1 ಥೆಸಲೋನಿಕ 4 ನಮಗೆಲ್ಲರಿಗೂ ಚಿರಪರಿಚಿತ ಇರುವಂಥ ಒಂದು ವಾಕ್ಯದಾಗಿದೆ. 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ. ಬಹಳ ಸ್ಪಷ್ಟವಾಗಿ ಓದಿ ಸಿಸ್ಟರ್ ಅದನ್ನು ನಿಧಾನವಾಗಿ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಇಲ್ಲಿ ಮೊದಲನೇ ಫಸ್ಟ್ ಒಂದು ಲೈನ್ ಓದಬೇಕಿತ್ತು. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಹೇಗೆ ಬರ್ತಾನೆ? ನಮ್ಮ ದೇವರು ಸುಮ್ಮನೆ ಬರುವುದಿಲ್ಲ. ಆತನು ತನ್ನ ತಂದೆಯಾದ ದೇವರನ್ನು ಸ್ತುತಿಸುತ್ತಲೇ ಆತನು ಈ ಭೂಮಿಗೆ ಬರ್ತಾನೆ. ಯಾಕೆ ಬರ್ತಾನೆ? ಆಕಾಶದಿಂದ ಇಳಿದು ಬರೋದು ಕಾರಣ ಏನು? ನನ್ನನ್ನು ನಿನ್ನನ್ನು ಆತನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ
ನಾವು ಮೊದಲು ಓದಿದ್ವಲ್ಲ ಯೆಹೋಶುವನ ಪುಸ್ತಕ, ನಾನು ಅದನ್ನು ಒಂದೇ ಒಂದು ವಾಕ್ಯ ಮಾತ್ರ ಓದಿದೆ, ಅದನ್ನು ಮುಂದುವರಿಸ್ತೇನೆ ನಾನು. ಹೋಶೆಯ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ, ಬಾಯಿಗೆ ತುತ್ತೂರಿಯನ್ನು ಹಿಡಿ. ದೇವರು ಇಷ್ಟರವರೆಗೂ ನಮಗೆ ಕಲಿಸಿಕೊಟ್ಟಂಥ ತುತ್ತೂರಿಯ ಬಗ್ಗೆ ನಿಮಗೆ ಅರ್ಥವಾಗಿದೆ. ಈಗ ಯೇಸು ಕೂಡ ಆತನು ಆಕಾಶದ ಇಲ್ಲಿಗೆ ಬರುವಾಗ ತುತ್ತೂರಿಯ ಶಬ್ದದೊಡನೆ ಆತನು ಇಲ್ಲಿಗೆ ಬರ್ತಾನೆ. ದೇವಜನರನ್ನು, ಪರಿಶುದ್ಧರಾದ ದೇವಜನರನ್ನು ತನ್ನ ಬಳಿಗೆ ಕರೆದುಕೊಂಡು ಹೋಗೋದಕ್ಕಾಗಿ ತುತ್ತೂರಿಯ ಶಬ್ದವನ್ನು ದೊಂದಿಗೆ ಆತನು ಬರುವಾಗ, ಯಾರು ಪರಿಶುದ್ಧರಾಗಿದ್ದಾರೋ, ಯಾರು ಆತನ ಸ್ವರಕ್ಕೆ ಕಿವಿಗೊಡಬೇಕೆಂಬುದಾಗಿ ಕಿವಿ ತೆರೆಯಲ್ಪಟ್ಟಿರ್ತದೋ ಅಂಥವರು ಮಾತ್ರ ತುತ್ತೂರಿಯ ಶಬ್ದವನ್ನು ಕೇಳಿದೊಡನೆ ಅವರು ಆತನೊಂದಿಗೆ ಎತ್ತಲ್ಪಡ್ತಾರೆ. ಯಾರು ತುತ್ತೂರಿಯ ಶಬ್ದವನ್ನು ಕೇಳಲಿಕ್ಕೆ ಅವರ ಕಿವಿ ಕೇಳೋದಿಲ್ಲವೋ, ಅವ್ರಿಗೆ ಕೇಳುವಂಥ ಪರಿಶುದ್ಧತೆ ಅವರಲ್ಲಿ ಇರೋದಿಲ್ಲವೋ, ಅವರೆಲ್ಲರೂ ಬಿಡಲ್ಪಡ್ತಾರೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದಿ ಸಿಸ್ಟರ್, ಅದೇ ವಾಕ್ಯದ ಮುಂದೆ ಓದಿ. ಹೋಶೆಯ 8, ಬಾಯಿಗೆ ತುತ್ತೂರಿಯನ್ನು ಹಿಡಿ. ನನ್ನ ಜನರು ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಶತ್ರುವು ಹದ್ದಿನ ಹಾಗೆ ಯೆಹೋವನಾದ ನನ್ನ ನಿವಾಸದ ಮೇಲೆ ಬರುತ್ತಾನೆ. ಇಲ್ಲಿ ನಾನು ಫಸ್ಟ್ ಮಾತ್ರ ಒಂದು ವಾಕ್ಯ ಓದಿ ಇಷ್ಟು ಮೆಸೇಜ್ ನಾನು ವಾಕ್ಯಗಳನ್ನ ಹೇಳಿ ನಿಮ್ಮ ಹತ್ರ ತುತ್ತೂರಿ ಬಗ್ಗೆ ಮಾತಾಡಿದೆ. ಈಗ ನನಗೂ ನಿಮಗೂ ಒಂದು ವಿಶೇಷವಾದ ಸಂಗತಿ ದೇವರು ಇವತ್ತು ನಮ್ಗೆ ಕಲಿಸ್ತಾ ಇದ್ದಾನೆ. ನಿನ್ನ ಬಾಯಿಗೂ ನನ್ನ ಬಾಯಿಗೂ ನಾವು ಹಿಡ್ಕೊಳ್ಳಬೇಕಾಗಿರುವಂಥ ಒಂದು ತುತ್ತೂರಿ ಇದೆ. ಅದು ಯಾಕೆ ತುತ್ತೂರಿ ಅಂದರೆ, ಆ ತುತ್ತೂರಿ ಇದಾಗಿದೆ ಪ್ರಿಯರೇ. ಇದು ಒಂದು ತುತ್ತೂರಿ, ನನಗೆ ನಿನಗೆ ಕೊಡಲ್ಪಟ್ಟಿರುವಂಥ ಒಂದು ತುತ್ತೂರಿ. ಯಾಕೆ ನಾವು ಹಿಡ್ಕೊಳ್ಬೇಕು? ಇಲ್ಲಿ ಓದ್ತೇವೆ, ನನ್ನ ಜನರು ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಶತ್ರುವು ಹದ್ದಿನ ಹಾಗೆ ಯೆಹೋವನಾದ ನನ್ನ ನಿವಾಸದ ಮೇಲೆ ಬರುತ್ತಾನೆ. ಆತನ ನಿವಾಸ ಯಾವುದು? ನಿಮ್ಮ ಹೃದಯ. ಆತನ ನಿವಾಸ ಯಾವುದು? ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ನಡುವೆ ನಾನಿರುತ್ತೇನೆ ಎಂಬುದಾಗಿ ಹೇಳಿದಂಥ ನಿವಾಸ, ದೇವ ಜನರ ಗುಂಪು ಆತನಲ್ಲಿ ಇರುವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ಓದ್ತೇವೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹದ್ದಿನ ಹಾಗೆ ನಿಮ್ಮ ಹೃದಯದಲ್ಲಿ ಸೈತಾನನು ಪ್ರವೇಶಿಸಿದ ಹಾಗೆ, ಹದ್ದಿನಂತೆ ಸಭೆಯನ್ನು ಆವರಿಸಿಕೊಳ್ಳದ ಹಾಗೆ ನಮ್ಮ ಬಾಯಲ್ಲಿ ನಮಗೆ ತುತ್ತೂರಿ ಬೇಕು. ದೇವರ ವಾಕ್ಯ ನಮಗೆ ಬೇಕು. ದೇವರ ವಾಕ್ಯದ ಆಳ, ಅಗಲ, ಉದ್ದ ಎಷ್ಟೆಂಬುದಾಗಿ ನಾವು ಗ್ರಹಿಸಿಕೊಳ್ಳದೆ ಹೋದರೆ ನಾವು ಈ ಸೈತಾನನ ಹದ್ದಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ತುತ್ತೂರಿಯಾಗಿ ಕೊಟ್ಟಿದ್ದಾನೆ. ನಿಮ್ಮ ಬಾಯಲ್ಲಿ ಏನಿರಬೇಕು? ನಾನು ಪದೇ ಪದೇ ಹೇಳ್ತೀನಿ, ನಿಮ್ಮ ಬಾಯಲ್ಲಿ ಏನಿರಬೇಕು? ಏನು ತುತ್ತೂರಿ? ಪರಿಶುದ್ಧ ದೇವರ ವಾಕ್ಯ. ಅದು ಹಿಡ್ಕೊಂಡು ನಾವು ಜೀವಿಸೋಣ ಪ್ರಿಯರೇ. ಶತ್ರುಗಳ ಮೇಲೆ ಜಯ ಹೊಂತೇವೆ, ರೋಗಗಳ ಮೇಲೆ ಜಯ ಹೊಂತೇವೆ. ಇಲ್ಲಿ ಓದ್ತೇವೆ, ನನ್ನ ಜನರು ಏನಾಗಿದ್ದಾರಂತೆ? ಧರ್ಮವಿಧಿಗಳನ್ನು ಮೀರಿ ನಡೆದಿದ್ದಾರೆ, ಧರ್ಮವಿಧಿಗಳಿಗೆ ದ್ರೋಹ ಮಾಡಿದ್ದಾರೆ. ಮುಂದೆ ಓದಿ ಸಿಸ್ಟರ್, 9ನೇ ವಾಕ್ಯ, ಅರಣ್ಯಕಾಂಡ ಅಲ್ಲ, ಅದರಲ್ಲಿ 2ರಿಂದ 8 ಓದಿ. 2ರಿಂದ ಓದಿ. ಅವರು ನನ್ನನ್ನು, ನಮ್ಮ ದೇವರೇ, ಇಸ್ರಾಯೇಲರಾದ ನಾವು ನಿನ್ನನ್ನು ತಿಳಿದವರಾಗಿದ್ದೇವೆ ಎಂದು ಕೂಗಿಕೊಳ್ಳುವರು. ನೋಡಿ, ಇಸ್ರಾಯೇಲರಾದ ನಾವು, ಅವ್ರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರಾದ ನಾವು ಯೆಹೋವನನ್ನು ತಿಳ್ಕೊಂಡಿದ್ದೇವೆ. ಮುಂದೆ, ಇಸ್ರಾಯೇಲರು ಮೇಲನ್ನು ತಳ್ಳಿಬಿಟ್ಟಿದ್ದಾರೆ, ಶತ್ರುವು ಅವರನ್ನು ಹಿಂದಟ್ಟುವನು. ಶತ್ರುವು ಅವರನ್ನು ಹಿಂದಟ್ಟುವರು. ನಾಮಕ್ಕೆ ಸ್ತೋತ್ರ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಯೆಹೋವನನ್ನು ತಿಳ್ಕೊಂಡಿದ್ದೇವೆ, ಮಾತ್ರವಲ್ಲ ಎಂದು ಕೂಗಿಕೊಳ್ಳುವರು. ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ತಿಳ್ಕೊಂಡಿದ್ದೇವೆ ಸ್ವಾಮಿ ಅಂತ ಹೇಳ್ತಾರೆ. ಆದರೆ ಅವರು ಧರ್ಮ ವಿಧಿಗಳನ್ನು ಏನು ಮಾಡಿದ್ದಾರೆ? ಅವರು ಮೀರಿ ನಡೀತಾ ಇದ್ದಾರೆ. ಇದು ಯೆಹೋವ ದೇವರಿಗೆ ಗೊತ್ತಾಗೋದಿಲ್ವಾ? ಗೊತ್ತಾಗ್ತದೆ. ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ,
ಈಗ ಓದಿದಂಥ ವಾಕ್ಯಕ್ಕೆ ಟ್ಯಾಲಿಯಾಗಿ ನಾನು ಹೇಳುವುದಾದರೆ, ಈಗ ಇಸ್ರಾಯೇಲ್ ಹೇಳ್ತಿದ್ದಾರೆ, ನಾವು ಯೆಹೋವನ ತಿಳ್ಕೊಂಡಿದ್ದೇವೆ, ಆದರೆ ದೇವರಿಂದ ಅವ್ರು ಏನಾಗಿದ್ದಾರೆ? ದೂರವಾಗಿದ್ದಾರೆ. ತಿಳ್ಕೊಂಡಿದ್ದಾರೆ ದೇವರನ್ನು, ಆದರೆ ದೇವರಿಂದ ಅವರು ದೂರ ಆಗಿದ್ದಾರೆ. ಹೇಳೋದೇನವರು? ನಾನು ದೇವರನ್ನು ಕಂಡುಕೊಂಡಿದ್ದೇನೆ, ನಾನು ದೇವರ ಮಗನು, ನಾನು ದೇವರ ಮಗಳು, ಆಲಯಕ್ಕೆ ಹೋಗ್ತೇನೆ, ಫಾಸ್ಟಿಂಗ್ ಮಾಡ್ತೇನೆ, 10ರಲ್ಲಿ 1 ಭಾಗ ಕೊಡ್ತೇನೆ, ಎಲ್ಲವನ್ನು ಮಾಡ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಅವರು ಏನಾಗಿದ್ದಾರೆ? ಅವರು ತಳ್ಳಲ್ಪಟ್ಟಿದ್ದಾರೆ. ಅದಕ್ಕಾಗಿ ದೇವರು ಒಂದು ಮಾತು ಹೇಳ್ತಾನೆ ಇಲ್ಲಿ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ. ಓದಿ ಸಿಸ್ಟರ್. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಯಾರು? ನಾನು ಯೇಸುವನ್ನು ಪ್ರೀತಿಸ್ತೇನೆ, ನಾನು ಆಲಯಕ್ಕೆ ಹೋಗ್ತೇನೆ, ದಶಮ ಭಾಗ ಕೊಡ್ತೇನೆ, ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಎಲ್ಲವನ್ನೂ ಮಾಡ್ತೇನೆ, ಆದರೆ ದೇವರಿಂದ ದೂರ ಆಗಿದ್ರೆ ಇವತ್ತು ಈ ವಾಕ್ಯ ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ನಾವು ಸ್ವಾಮಿ ಆಲಯಕ್ಕೆ ಹೋಗ್ತೇವೆ, ಪ್ರಾರ್ಥಿಸ್ತೇವೆ, ಒಂದು ಪ್ರಾರ್ಥನೆ ಕೂಟ ಮಿಸ್ ಮಾಡೋದಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ದೂರ ಆಗಿದ್ದೇವೆ. ಅದಕ್ಕೆ ದೇವರು ಹೇಳ್ತಾನೆ, ನೀನು ಸ್ವಾಮಿ ಸ್ವಾಮಿ ಅಂತ ಹೇಳಿ ನನ್ನನ್ನು ಕಾಟಾಚಾರಕ್ಕೆ ನೀನು ಆರಾಧಿಸಬೇಡ. ನನ್ನ ಧರ್ಮವನ್ನು ನೀನು ಪ್ರೀತಿಸು, ನನ್ನ ನೀತಿಯನ್ನು ಪ್ರೀತಿಸು, ನನ್ನ ಪರಿಶುದ್ಧತೆಯನ್ನು ಪ್ರೀತಿಸು, ಅದನ್ನು ಕೈಕೊಂಡು ನಡೆ. ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾನೆ. ಯಾರ ಒಂದು ಮಕ್ಕಳಾಗಿರಲಿ, ತಂದೆ ತಾಯಿಗಳ ಮೇಲೆ ಪ್ರೀತಿ ಇದ್ದರೆ ತಂದೆ ತಾಯಿಗಳ ಮಾತು ಅವ್ರು ಕೇಳ್ತಾರೆ. ಯಾವಾಗ ಅವ್ರ ಮಾತು ಕೇಳೋದಿಲ್ವೋ ನಮಗೆ ಗೊತ್ತಾಗ್ತದೆ ಇವರಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಅಂತ. ಹೌದಲ್ವಾ? ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 22ನೇ ವಾಕ್ಯ ಓದಿ, ಅದೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಧರ್ಮವನ್ನು ಮೀರಿ ನಡೆಯುವವರೇ. ಪ್ರೀತಿಸ್ತೇವೆ, ಜೀವಿತದಲ್ಲಿ ಅಳವಡಿಕೆ ಇಲ್ಲ. ಧರ್ಮವನ್ನು ಮೀರಿ ನಡೆಯುವವರೇ ಏನ್ ಮಾಡ್ಬೇಕಂತೆ? ಏನ್ ಹೇಳ್ತಾನೆ? ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡ್ತಾನೆ. ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ದೇವರ ಆಜ್ಞೆಗಳಿಗೆ ವಿಧೇಯರಾಗೋಣ. ನನಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಯಾರು ತಿಳಿಸ್ತಿಲ್ಲ ಎಂಬುದಾಗಿ ನಾವು ಅದರ ಬಗ್ಗೆ ಅಸಡ್ಡೆ ತೋರಿಸಬಾರದು. ಆತನಿಗೆ ಮುಚ್ಚುಮರೆಯಾದದ್ದು ಒಂದು ಇಲ್ಲ. ಆತನಿಗೆ ಎಲ್ಲವೂ ಬಟ್ಟ ಬಯಲಾಗಿದೆ. ನಿಮ್ಮ ಹೃದಯದ ಸಂಕಲ್ಪ ಎಲ್ಲವೂ ಆತನಿಗೆ ಗೋಚರವಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಹೇಳ್ತದೆ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಎಲ್ಲರ ಮುಂದೆ ಹೇಳ್ತಾನೆ. ಅದು ಬೇಕಾ? ಆ ರೀತಿ ನಾವು ಅಸಡ್ಡೆಗೆ ಗುರಿ ಆಗಬೇಕಾ? ಬೇಡ ಪ್ರಿಯರೇ. ಪರಲೋಕ ರಾಜ್ಯ ನಮಗಾಗಿ ಆತನಿಟ್ಟಿದ್ದಾನೆ, ನರಕ ನಮಗಾಗಿ ಅಲ್ಲ. ಸೈತಾನನಿಗೂ ಅವನ ದೂತನಿಗೂ ಸೃಷ್ಟಿಸಿದಂಥ ಆ ನರಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಸನ್ನಿಧಿಯಲ್ಲಿ ಇವತ್ತು ಬಹಳ ವಿಶೇಷ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ಇರಲಿ, ಜಯಶಾಲಿಗಳಾಗ್ತೇವೆ. ವಾಕ್ಯದ ಮೂಲಕ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ವಾಕ್ಯವನ್ನು ಬಾಯಲ್ಲಿ ಹಿಡ್ಕೊಂಡು ಜನರನ್ನು ನಾವು ಎಚ್ಚರಿಸೋಣ. ಅದೇ ಹೋಶಯ ಪುಸ್ತಕ ಇನ್ನೂ ಸಲ ಓದಿ ಸಿಸ್ಟರ್, ಅದನ್ನು 1ನೇ ವಾಕ್ಯ ಇನ್ನೂ ಸಲ ಓದಿ. ದ್ರೋಹ ಮಾಡಿದ್ದರಿಂದ ಶತ್ರುವು ಹದ್ದಿನ ಹಾಗೆ ಯೆಹೋವನಾದ ನನ್ನ ನಿವಾಸದ ಮೇಲೆ ಬರುತ್ತಾನೆ. ನೀವು ಯಾವಾಗ ದೇವರ ವಾಕ್ಯವನ್ನು ಅಸಡ್ಡೆ ಮಾಡ್ತೀರೋ, ಸೈತಾನನು ನಿಮ್ಮನ್ನು ಆವರಿಸಿಕೊಳ್ತಾನೆ. ಕಡೆಯವರೆಗೂ ತಾಳುವವನು ಅವನು ಯಾರು? ಧನ್ಯ.
ಪರಲೋಕ ರಾಜ್ಯ ಸೇರ್ತಾನೆ. ತಾಳುವನು ಧನ್ಯನು. ಲೋಕ, ಸಂಕಟ, ಹಿಂಸೆ, ನೋವು ಎಲ್ಲವುಗಳಿಂದ ಜಯಿಸಿಕೊಂಡವರಾಗಿ ಪರಿಶುದ್ಧತೆಯನ್ನು ಯಾರು ಕಾಪಾಡಿಕೊಂಡು ಜೀವಿಸ್ತಾರೋ ಅವನು ಧನ್ಯನು. ಯಾಕೆ ಧನ್ಯ? ಆಶೀರ್ವಾದ ಪೂರ್ಣನು, ಅವನಿಗೆ ಪರಲೋಕ ರಾಜ್ಯ ಸಿಗ್ತದೆ. ಧನ್ಯನಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಬ್ಲೆಸ್ಸಿಂಗ್ 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 ಅಂತ ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿ ಧನ್ಯನಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಧನ್ಯತೆ ನಮಗೆ ಬೇಕಾದರೆ, ಪರಲೋಕದ ಆಶೀರ್ವಾದ ನಮಗೆ ಬೇಕಾದರೆ, ಈಗ ತಾನೇ ಹೇಳಿದ ಹಾಗೆ ನಮ್ಮ ಬಾಯಲ್ಲಿ ಜಯಕ್ಕೋಸ್ಕರ, ವೈರಿಗಳನ್ನು ಹಿಂದಟ್ಟೋದಕ್ಕೋಸ್ಕರ, ನಮ್ಮ ಕಾರ್ಯಗಳು ಸಫಲವಾಗುವುದಕ್ಕೋಸ್ಕರ ದೇವರ ವಾಕ್ಯವನ್ನು ನಮ್ಮ ಬಾಯಲ್ಲಿ ಹಿಡ್ಕೊಂಡು ಪ್ರತಿದಿನ ಅದನ್ನು ಓದೋಣ, ಧ್ಯಾನಿಸೋಣ, ಅದರಂತೆ ನಾವು ನಡೆಯೋಣ, ಅನೇಕರನ್ನು ಎಚ್ಚರಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಸನ್ನಿಧಿಯಲ್ಲಿ ಇವತ್ತು ಮಾತಾಡಿದ್ದಾನೆ. ಎಷ್ಟು ಜನರಿಗೆ ಅರ್ಥವಾಗಿದೆ ನನಗೆ ಗೊತ್ತಿಲ್ಲ. ಅರ್ಥವಾದವರೆಲ್ಲರೂ ನಾವು ದೇವರಿಗೆ ನಾವು ಈ ಮಾತನ್ನು ಹೇಳೋಣ, ಬಾಯಲ್ಲಿ ತುತ್ತೂರಿ ಹಿಡಿ. ಹೇಳೋಣ ಎಲ್ಲರೂ, ಬಾಯಲ್ಲಿ ತುತ್ತೂರಿ ಹಿಡಿಯೋಣ, ಬಾಯಲ್ಲಿ ತುತ್ತೂರಿ ಹಿಡಿಯೋಣ, ಬಾಯಲ್ಲಿ ತುತ್ತೂರಿ ಹಿಡಿಯೋಣ. ಹಲ್ಲೆಲೂಯಾ. ತುತ್ತೂರಿ ಎಂಬುದು ದೇವರು ಆಜ್ಞೆ ಆಗಿದೆ. ಇದರಲ್ಲಿರುವಂಥದ್ದೆಲ್ಲವೂ ಆಜ್ಞೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯನ ಅಲಕ್ಷ್ಯ ಮಾಡೋದು ಬೇಡ. ಓದೋಣ, ಧ್ಯಾನಿಸೋಣ, ಬರೆದಿಡೋಣ. ನಿಮ್ಮ ನೋಟ್ಸ್ ಬುಕ್ಗಳು ಎಷ್ಟು ಖಾಲಿ ಆದರೂ ಪರವಾಗಿಲ್ಲ, ನೀವು ಏನು ಓದ್ತಿರೋ ಅದನ್ನು ನಿಮಗೆ ದೇವರಾತ್ಮನ ಯಾವ ರೀತಿಯಲ್ಲಿ ತಿಳಿಸ್ಕೊಡ್ತಾನೋ ನೀವು ಅದನ್ನು ಬರೆದಿಡ್ರಿ. ಒಂದಲ್ಲ ಒಂದು ಕಾಲದಲ್ಲಿ ಅದೇನಾಗ್ತದೆ, ಕಾರ್ಯರೂಪಕ್ಕೆ ಬರ್ತದೆ. ದೇವರ ವಾಕ್ಯದಲ್ಲಿ ಆಮೋಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಓದ್ತೇವೆ. ಆಮೋಸದಲ್ಲಿ 6ನೇ ಅಧ್ಯಾಯದಲ್ಲಿ ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ನನ್ನ ವಾಕ್ಯದ ಕ್ಷಾಮವನ್ನು ನಾನು ಬರಮಾಡ್ತೇನೆ ಎಂಬುದಾಗಿ. ಒಂದು ದಿನ ಈ ಸತ್ಯವೇದ ಕಣ್ಮರೆ ಆಗ್ತದೆ, ಸುಡಲ್ಪಡ್ತದೆ, ತುಳಿಯಲ್ಪಡ್ತದೆ, ನಮ್ಮ ಕೈಗೆ ಸಿಗದಂಥ ಪರಿಸ್ಥಿತಿ ಬರಬಹುದು. ಆದ್ದರಿಂದ ದೇವರ ವಾಕ್ಯವನ್ನು ಬರೆದಿಡ್ರಿ, ಬರೆದದ್ದನ್ನು ಹೃದಯದಲ್ಲಿ ಕೂಡ ಅಳವಡಿಸಿಕೊಳ್ಳ್ರಿ. ದೇವರ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.